ಮಂಗಲವು ಸಿರಿಕುಂದ ಕುಂದಾಚಾರ್ಯ ದೇವರಿಗೆ ಮಂಗಲವು ಚಿರ ಸಮಯ ಸಾರಕ್ಕೆ ಮಂಗಲವು ನಿಜ ಶುದ್ಧ ಆತ್ಮಯೇ ಮಂಗಲವು ಜಿನ ಜೈನ ಧರ್ಮಕ್ಕೆ ಪರಮ ಮಂಗಲವು ಮಂಗಲವು ಜಿನ ಜೈನ ಧರ್ಮಕ್ಕೆ ಪರಮ ಮಂಗಲವು ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹೂಣಂ ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಕ್ಷಿತೆ ಸರ್ವಭಾವಾಂತರಕ್ಷಿತೆ ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯಸಾರ ಪರಮಾಗಮದ ಮೇಲೆ 1100 ವರ್ಷಗಳ ಪೂರ್ವದಲ್ಲಿ ಅಮೃತ ಚಂದ್ರಾಚಾರ್ಯ ದೇವರು ಬರೆದಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಮೂಡಿಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೇಕೃತ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. 5ನೆಯ ಅಧಿಕಾರ ಆಸ್ರವ ಅಧಿಕಾರದ ಮೊದಲನೇ ಕಲಶಿದಿರೆ. ಅಥ ಮಹಾಮದ ನಿರ್ಭರ ಮಥನ ಅಥ ಮಹಾಮದ ನಿರ್ಭರ ಮಂಥರಂ ಸಮರ ರಂಗಪರಾಗತಂ ಆಸ್ರವಂ ಅಯಂ ಉದಾರ ಗಂಭೀರ ಮಹೋದಯೋ ಜಯತಿ ದುರ್ಜಯ ಬೋಧ ಧನುರ್ಧರಃ. ಅಥ ಅಯಂ ದುರ್ಜಯ ಬೋಧ ಧನುರ್ಧರಃ ಆಸ್ರವಂ ಜಯತಿ. ಇಲ್ಲಿಂದ ಹಿಡಿದು ಈ ಅಖಂಡಿತ ಪ್ರತಾಪವುಳ್ಳ ಶುದ್ಧ ಸ್ವರೂಪದ ಅನುಭವವೆಂಬ ಮಹಾಯೋಧನು ಆ ಅಶುದ್ಧ ರಾಗಾದಿ ಪರಿಣಾಮ ಲಕ್ಷಣದ ಆಸ್ರವವನ್ನು ನಾಶ ಮಾಡುತ್ತಾನೆ. ಭಾವಾರ್ಥವು ಈ ಪ್ರಕಾರವಿದೆ. ಇಲ್ಲಿಂದ ಹಿಡಿದು ಆಸ್ರವದ ಸ್ವರೂಪವನ್ನು ಹೇಳುತ್ತಾರೆ. ಹೇಗಿದ್ದಾನೆ ಆ ಜ್ಞಾನಯೋಧನು? ಉದಾರ ಗಂಭೀರ ಮಹೋದಯ, ಶಾಶ್ವತನಿದ್ದಾನೆ, ಅನಂತ ಶಕ್ತಿಯಿಂದ ವಿರಾಜಮಾನನಿದ್ದಾನೆ. ಅವನ ಸ್ವರೂಪವು ಹೀಗಿದೆ. ಹೇಗಿದೆ ಆಸ್ರವವು? ಮಹಾ ಮದ ನಿರ್ಭರ ಮಂಥರ. ಸಮಸ್ತ ಸಂಸಾರಿ ಜೀವರಾಶಿಯು ಆಸ್ರವದ ಅಧೀನವಿದೆ, ಅದರಿಂದ ಗರ್ವಿತವಾಗಿದೆ ಮತ್ತು ಆ ಗರ್ವದಿಂದ ಮಂಥರಂ ಮದವೇರಿ ಅದರಲ್ಲಿ ನಿಮಗ್ನವಾದಂತೆ ಇದೆ. ಎರಡು ಭಾವಾರ್ಥದೊಳಗ ಒಂದು ಪ್ರಕಾರದಿಂದ ಸ್ವರೂಪವನ್ನು ತಿಳಿಸಿದ್ರು, ಒಂದು ಪ್ರಕಾರದಿಂದ ಪ್ರಶ್ನೆಯನ್ನು ಕೇಳಿದ್ರು. ಉತ್ತರದೊಳಗ ಅರ್ಥಾತ್ ಆಚಾರ್ಯ ದೇವರ ಪದಖಂಡವನ್ನು ಇಳಿಸಿಕೊಂಡ ಉತ್ತರ ನೀಡಿದರೆ ಆಸ್ರವ ಹೇಗಿದೆ ಅನ್ನೋದನ್ನು ಹೇಳಿದ್ದಾರೆ ಮತ್ತು ಹೇಗಿದ್ದಾನೆ ಆ ಜ್ಞಾನಯೋಧ ಅನ್ನೋದನ್ನು ಹೇಳಿದ್ದಾರೆ. ಮೊದಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಆ ಜ್ಞಾನಯೋಧ ಹೇಗಿದ್ದಾನೆ? ಅನಂತ ಶಕ್ತಿಯಿಂದ ವಿರಾಜಮಾನ ಇದ್ದಾನೆ. ಅವನು ನವೀನವಾಗಿ ಉತ್ಪನ್ನ ಆಗುವ ಮಾತಿಲ್ಲ. ಅನಂತ ಶಕ್ತಿಯಿಂದ ವಿರಾಜಮಾನ ಇದ್ದಾನೆ, ಗಂಭೀರ ಇದ್ದಾನೆ. ಹೀಗೆ ಅವನ ಸ್ವರೂಪಿದೆ. ಜ್ಞಾನ ಯೋಧ ವಿರಾಜಮಾನ ಇದ್ದಾನೆ. ಜ್ಞಾನ ಯೋಧ ಯುದ್ಧರಂಗದೊಳಗೆ ಬಂದು ನಿಲ್ಲುವ ಅವಶ್ಯಕತೆಯೇ ಇಲ್ಲ. ಜ್ಞಾನ ಯೋಧ
ಆಶ್ರವದ ಜೊತೆಗೆ ಹೋರಾಟ ಸಂಘರ್ಷ ಮಾಡುವ ಅವಶ್ಯಕತೆಯೇ ಇಲ್ಲ. ಅವ ಅನಂತ ಶಕ್ತಿಯಿಂದ ವಿರಾಜಮಾನ ಇದ್ದಾನೆ. ಅವ ಸ್ಥಾನ ಬಿಟ್ಟು ಏಳೋದು ಕೂಡ ಅವಶ್ಯಕ ಇಲ್ರಿ. ಅನಂತ ಶಕ್ತಿಯಿಂದ ವಿರಾಜಮಾನ ಇದ್ದಾನೆ. ಹೇಗೆ ವಿರಾಜಮಾನ ಇದ್ದಾನೋ ಹಾಗೆ ಇದ್ದಾನೆ. ಅವನನ್ನ ಪ್ರಭು ನನಗೆ ನೀ ಸಹಾಯ ಮಾಡು ಅಂಥೇಳಿ ಹೇಳುವ ಧೈರ್ಯ ಯಾರಲ್ಲೇನೂ ಇಲ್ಲ. ಆ ಪ್ರಕಾರ ಅವ ಗಂಭೀರ ಇದ್ದಾನೆ. ಜ್ಞಾನನ ನಿಜವಾಗಿ ಗಂಭೀರ ಇದೆ ರೀ. ಯೋಧ ಶಬ್ದದೊಳಗ ಅನಂತ ಶಕ್ತಿಯಿಂದ ವಿರಾಜಮಾನ ಇದೆ. ಜ್ಞಾನ ಯೋಧ ಅದು ಎರಡು ಭೇದ ಮಾಡಿದ ನಂತರ ಹೇಗಿದ್ದಾನೆ ಜ್ಞಾನ ಯೋಧನು ಅಂಥೇಳಿ ಒಂದೇ ಪ್ರಕಾರದಿಂದ ಒಂದೇ ಶಬ್ದದ ಮೂಲಕ ಪ್ರಶ್ನೆ ಕೇಳಿದರು. ಆದರೆ ಉತ್ತರ ಹೇಳುವ ವೇಳೆದೊಳಗ ಗಂಭೀರ ಮತ್ತು ಅನಂತ ಶಕ್ತಿಯಿಂದ ವಿರಾಜಮಾನ ಹೀಗೆ ಎರಡು ಹೇಳಿದ್ರಲ್ಲ. ಹಾಗಾದ್ರೆ ಜ್ಞಾನದ ಸ್ವರೂಪ ಇದೆ ಗಂಭೀರ್ ಒಂದು ಮಾತು. ಅದು ಯೋಧ ಅಂಥೇಳಿ ಯಾವಾಗ ಹೇಳಲಾಗುತ್ತದೆ ಆ ವೇಳೆದೊಳಗೆ ಆ ಜ್ಞಾನ ಅನಂತ ಶಕ್ತಿಯಿಂದ ಮಂಡಿತ ಇದೆ, ಅರ್ಥಾತ್ ವಿರಾಜಮಾನ ಇದೆ. ತಿಳಿತಾ ಇದೆ ಏನ್ರಿ? ಜ್ಞಾನ ಇದು ಯೋಧ ಯಾವಾಗ ಹೇಳ್ತೇವೆಯೋ ಜ್ಞಾನರೂಪಿ ಯೋಧನ ಮೂಲಕವೇ ಆಶ್ರವರೂಪಿ ಅಶುದ್ಧ ಪರಿಣಾಮದ ನಾಶ ಆಗ್ತಿದೆ ಅಂಥೇಳಿ ಯಾವಾಗ ಜ್ಞಾನಿಗಳು ಹೇಳಿದರು ಆವಾಗ ಜಿಜ್ಞಾಸು ಜೀವಕ ಪ್ರಶ್ನೆ ಉತ್ಪನ್ನ ಆಯಿತು. ಜ್ಞಾನ ಯೋಧ ಹೇಗಿದ್ದಾನೆ? ಜ್ಞಾನ ಮತ್ತು ಯೋಧ ಎರಡು ಶಬ್ದ ಅದಾವು ಅನ್ನೋದನ್ನು ಇಲ್ಲಿ ಟೀಕಾಕಾರರ ಅಲ್ಲಿ ಧನುರ್ಧರ ಅಂಥೇಳಿ ಇದೆ, ಇಲ್ಲಿ ಮಹಾಯೋಧ ಜ್ಞಾನ ಯೋಧ ಎರಡು ಶಬ್ದಗಳಿಂದ ಯುಕ್ತವಾದಂಥ ಒಂದು ಶಬ್ದದ ಮೂಲಕ ಸಂದೇಹ ಉತ್ಪನ್ನ ಮಾಡಿದ್ದಾರೆ. ಎರಡು ಶಬ್ದಗಳಿಂದ ಕೂಡಿದ್ದು ಇದೆ ಅದು ಯಾವ ಪ್ರಕಾರ? ಅರಹಂತ ಅಥವಾ ಅದನ್ನು ಸುಲಭ ಮಾಡುವ ಸಲುವಾಗಿ ಅರಿ ಮತ್ತು ಹಂತ ಅಂಥೇಳಿ ಹೇಳಿದಾರೆ. ಅರಿ ಅಂದ್ರೆ ಶತ್ರು, ಹಂತ ಅಂದ್ರೆ ನಾಶ ಮಾಡಿದವ, ಹೀಗೆ ಹೇಳಿದಾರೆ. ಅರಹಂತ ಅರ್ಹ ಅರ್ಹ ಅಂತ ಅರ್ಹಂತ ಅರ್ಥಾತ್ ಪೂಜ್ಯತೆಗೆ ಪಾತ್ರ ಅಥವಾ ಪ್ರಾಪ್ತವಾಗಿರುವಂಥವ ಅಂಥೇಳಿ ಹೇಳಿದರು. ಅದೇ ಪ್ರಕಾರ ಇಲ್ಲಿ ಜ್ಞಾನ ಯೋಧ ಎರಡು ಶಬ್ದದವ್ರಿ. ಎರಡು ಅದಾವೇನು? ಒಂದೇ ಇದೆ ರೀ. ಎರಡು ಅದಾವ, ಇದು ಸತ್ಯ. ಒಂದೇ ಇದೆ, ಇದು ಸತ್ಯ. ಜ್ಞಾನ ಯೋಧ ಅರಹಂತ ಎರಡು ಶಬ್ದ ಅದಾವೇನು? ಒಂದೇ ಇದೆ ರೀ. ಒಂದೇ ಇದೆಲ್ಲ. ಅರಿ ಹಂತ ಎರಡು ಅದಾವೇನ್ರಿ? ಇಲ್ಲ. ಅದೇ ಪ್ರಕಾರ ಜ್ಞಾನ ಯೋಧ ಒಂದೇ ಶಬ್ದ ಇದೆ. ಆದ್ರೆ ಅವನ ಮಹಿಮೆಯನ್ನ ಅವನ ಕಾರ್ಯವನ್ನ ಹೇಳುವ ಸಲುವಾಗಿ ಎರಡು ಭೇದ ಮಾಡಿದರು. ಯಾವಾಗೂ ವಿಷಯ ತಿಳಿಸುವ ಸಲುವಾಗಿ ಭೇದ ಮಾಡ್ತಾರೆ. ಜ್ಞಾನ ಯೋಧ ಅನ್ನುವಂಥ ಜ್ಞಾನ ಬೇರೆ ಯೋಧ ಬೇರೆ ಇಲ್ಲ. ಆದ್ರೆ ಭೇದ ಏನು ಮಾಡಿ ಹೇಳ್ತಾ ಇದ್ದಾರೆ? ಜ್ಞಾನ ಅದಕ್ಕೆ ಅಂತಾರೆ ಯಾವುದು ಗಂಭೀರ ಇದೆಯೋ ಅದು. ಜ್ಞಾನದ ಅರ್ಥ ಏನಿದೆ? ಯಾವುದರ ಸ್ವಭಾವ ಗಂಭೀರ ಇದೆ ಅಥವಾ ಯಾವುದು ಸ್ವಭಾವತಃ ಗಂಭೀರ ಇದೆ ಅದಕ್ಕೆ ಜ್ಞಾನ ಅಂತಾರೆ. ಹಾಗಾದ್ರೆ ಆ ಜ್ಞಾನದಿಂದ, ಆ ಗಂಭೀರ ಸ್ವಭಾವಿ ಜ್ಞಾನದಿಂದ ಆಶ್ರವರೂಪಿ ಅಶುದ್ಧ ಪರಿಣಾಮ ಶತ್ರುವಿನ ನಾಶ ಆಗೋದಾ? ಈ ಪ್ರಕಾರ ಮತ್ತೊಂದು ಪ್ರಶ್ನೆ ಉದ್ಭವ ಆದ ನಂತರ ಅದಕ್ಕೆ ಉತ್ತರ ಏನು ಹೇಳಿದ್ರು? ಅನಂತ ಶಕ್ತಿಯಿಂದ ವಿರಾಜಮಾನ ಇದೆ ಅಂಥೇಳಿ ನಾಶ ಆಗ್ತಿದೆ. ಯಾವುದರದ? ಆಶ್ರವದ್ದ ಅಥವಾ ಅಶುದ್ಧ ಭಾವದ್ದ ನಾಶ ಆಗ್ತಿದೆ. ಯಾಕೆ? ಹೇಗಾಗ್ತಿದೆ? ಅನಂತ ಶಕ್ತಿಯಿಂದ ವಿರಾಜಮಾನ ಇದೆ. ಯಾವುದ? ಜ್ಞಾನ. ಜ್ಞಾನ ಯೋಧ ಹೇಗಿದ್ದಾನೆ ಅಂಥೇಳಿ ಕೇಳಿದ್ರ ಜ್ಞಾನ ರೂಪದ ಯೋಧ. ಒಂದು ಸ್ವಲ್ಪ ಶಬ್ದದ ಮೇಲೆ ಅಲ್ಲಿ ಭಾರ ಹಾಕುವುದ ಮತ್ತು ಹಗುರ ಹೇಳೋದ ಅಷ್ಟರೊಳಗೆ ವ್ಯತ್ಯಾಸ ತಿಳಿಬೇಕ್ರಿ. ಜ್ಞಾನ ಯೋಧ ಹೇಗಿದ್ದಾನೆ ಅಂಥೇಳಿ ಕೇಳಿದ್ರೆ ಜ್ಞಾನ ಯೋಧ ಗಂಭೀರನಿದ್ದಾನೆ. ಜ್ಞಾನ ಯೋಧ ಹೇಗಿದ್ದಾನೆ ತಿಳಿತೇನ್ರಿ? ಜ್ಞಾನ ಯೋಧ ಹೇಗಿದ್ದಾನೆ ಅಂಥೇಳಿ ಕೇಳಿದ್ರೆ ಜ್ಞಾನ ಗಂಭೀರ ಇದ್ದಾನೆ.
ಇದ್ದಾನೆ. ಜ್ಞಾನಯೋಧ ಹೇಗಿದ್ದಾನೆ? ಗಂಭೀರ ಇದ್ದಾನೆ. ಜ್ಞಾನ ಯೋಧ ಹೇಗಿದ್ದಾನೆ ಅಂಥೇಳಿ ಕೇಳಿದ್ರೆ ಅನಂತ ಶಕ್ತಿಯಿಂದ ವಿರಾಜಮಾನ ಇದ್ದಾನೆ. ಎರಡರದ್ದು ಬಂತಲ್ಲ. ಯೋಧ, ಜ್ಞಾನ ಯೋಧನು ಹೇಗಿದ್ದಾನೆ ತಿಳಿತಾ ಇದೇನ್ರಿ? ಶಬ್ದದ ಮೇಲೆ ಒತ್ತು ಕೊಡುವ ಮತ್ತು ಹಗುರವಾಗಿ ಬಿಡುವ. ಜ್ಞಾನ ಯೋಧನು ಹೇಗಿದ್ದಾನೆ? ಗಂಭೀರನಿದ್ದಾನೆ. ಜ್ಞಾನ ಯೋಧ ಹೇಗಿದ್ದಾನೆ? ಜ್ಞಾನ ಯೋಧ ಹೇಗಿದ್ದಾನೆ ಅಂಥೇಳಿ ಕೇಳಿದ್ರೆ ಅನಂತ ಶಕ್ತಿಯಿಂದ ವಿರಾಜಮಾನ ಇದ್ದಾನೆ. ಶಬ್ದದೊಳಗೆ ಏನು ಭೇದಿದೆ? ಅನಂತ ಶಕ್ತಿಯಿಂದ ವಿರಾಜಮಾನನಿದ್ದಾನೆ. ಯಾವ ಸಿಂಹಾಸನದ ಮೇಲೆ ವಿರಾಜಮಾನ ಇದ್ದಾನೆ ಅವ ಶತ್ರುವನ್ನು ನಾಶ ಮಾಡ್ತಾನೋ ಅಥವಾ ಇಲ್ಲ? ಏನು ಯುದ್ಧರಂಗದೊಳಗೆ ಯಾವ ಬಂದು ನಿಂತುಕೊಂಡಿದ್ದಾನೆ ಅವನೇ ಶತ್ರುವನ್ನು ನಾಶ ಮಾಡ್ತಾನ್ರಿ? ಪ್ರಶ್ನೆ. ಯಾವ ದೊರೆ ಸಿಂಹಾಸನದ ಮೇಲೆ ವಿರಾಜಮಾನ ಇದ್ದಾನೆ ಅವ ಶತ್ರುವಿನ ನಾಶ ಮಾಡ್ತಾನೋ ಅಥವಾ ಯಾವ ಯುದ್ಧರಂಗದೊಳಗೆ ಬಂದು ನಿಂತುಕೊಂಡಿದ್ದಾನೆ ಅವ ಶತ್ರುವನ್ನು ನಾಶ ಮಾಡ್ತಾನೆ? ಯುದ್ಧರಂಗದೊಳಗೆ ಬಂದು ನಿಂತುಕೊಂಡಿರುವಂಥವ ಶತ್ರುವಿನ ನಾಶ ಮಾಡ್ತಾನೆ ಅಂಥೇಳಿ ಇದ ಸರ್ವೇ ಸಾಮಾನ್ಯ ತಮಗೆಲ್ಲ ತಿಳಿದು ಬರುವಂಥ ವಿಷಯ ರೀ. ಆದರೆ ಯಾವ ಗಂಭೀರದನು, ಯಾವ ಅನಂತ ಶಕ್ತಿವಂತದನು ಅವ ಯುದ್ಧರಂಗದೊಳಗೆ ಬರೋಕ್ಕಿಂತ ಮುಂಚೆನ ಅವನ ಸ್ವರೂಪವನ್ನು ಯಾವ ತಿಳಿತಾನೋ ಅವ ಶತ್ರು ಪಲಾಯನ ಮಾಡ್ತಾನೆ. ಅನಂತ ಶಕ್ತಿವಂತದನ್ರಿ ಅವ, ಅನಂತ ಶಕ್ತಿವಂತದ. ಮತ್ತು ಗಂಭೀರದನ್ರಿ. ನೀನಿಲ್ಲಿ ಬರ್ತಕ್ಕದ್ದಲ್ಲ ಅಂಥೇಳಿ ಹೇಳೋದು ಕೂಡ ಅವಶ್ಯಕ ಇಲ್ಲ. ಇದು ಜ್ಞಾನದ ಮಹಿಮೆ ಇದೆ ರೀ. ಹೊರಗಡೆ ದೃಷ್ಟಾಂತದೊಳಗಂತೂ ಯುದ್ಧರಂಗದ ಮೇಲೆ ಯುದ್ಧರಂಗದೊಳಗೆ ಇಳಿದ ನಂತರ ಶತ್ರುವಿನ ಮೇಲೆ ಶತ್ರುವಿನ ಸಂಹಾರ ಮಾಡೋ ಸಾಧ್ಯ ಇದೆ, ಶತ್ರುವಿನ ಮೇಲೆ ಪ್ರಹಾರ ಮಾಡೋ ಸಾಧ್ಯ ಇದೆ. ಇದು ಲೌಕಿಕದ ಅಪೇಕ್ಷಾದಿಂದ ಸತ್ಯ. ಆದರೆ ಈ ಜ್ಞಾನ ರೂಪದ ಯೋಧ ಅವ ಯೋಧ ಇರೋಕ್ಕಿಂತ ಮೊದಲ ಅರಸದನ್ರಿ. ಯೋಧ ಇರೋಕ್ಕಿಂತ ಮೊದಲ ಅರಸದನ್ರಿ. ಎಂಥ ಅರಸದನು? ಗಂಭೀರ. ಗಂಭೀರ ಕೆಟ್ಟರೇನುಂಟು ಯೋಗಿಗೂ ರಾಜಯೋಗಿಗೂ, ರಾಜನಿಗೂ ರಾಜಯೋಗಿಗೂ. ಭರ್ತೇಶ ವೈಭವದೊಳಗ ರತ್ನಾಕರ ವರ್ಣಿ ಹೇಳ್ತಾನೆ, ಗಂಭೀರ ಕೆಟ್ಟರೆ ಏನುಂಟು? ಯಾರಿಗೆ? ರಾಜನ ಹತ್ರನೂ ಏನಿಲ್ಲ, ರಾಜಯೋಗಿ ಹತ್ರನೂ ಏನಿಲ್ಲ. ಯೋಗಿ ಹತ್ರನೂ ಬೇಕು ಗಂಭೀರ್, ದೊರೆ ಹತ್ರನೂ ಬೇಕು ಗಂಭೀರ್. ಹಾಗಾದ್ರೆ ಯಾವ ಗಂಭೀರ ಪೂರ್ವಕ ಅನಂತ ಶಕ್ತಿ ಸಂಪನ್ನ ಇದ್ದಾನೆ, ಗಂಭೀರ ಇದ್ದಾನೆ, ಶಕ್ತಿ ರೂಪದಿಂದನ ಅವನು ವಿರಾಜಮಾನ ಇದ್ದಾನೆ, ಅವನ ತಂಟೆಗೆನ ಯಾವ ಬರುವುದಿಲ್ಲ, ಯಾವುದೂ ಬರುವುದಿಲ್ಲ. ಆಶ್ರವ ಎಲ್ಲಿ ಕಾರ್ಯ ಮಾಡ್ತಾ ಇದೆ ಹೇಳ್ರಿ? ಆಶ್ರವ ಎಲ್ಲಿ ಕಾರ್ಯ ಮಾಡ್ತಾ ಇದೆ? ಜ್ಞಾನದ ಕ್ಷೇತ್ರದೊಳಗೋ ಅಥವಾ ಜ್ಞಾನದಿಂದ ರಿಕ್ತವಾದಂಥ ಕ್ಷೇತ್ರದೊಳಗ್ರಿ ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದ್ರಿ. ಆಶ್ರವ ಎಲ್ಲಿ ಬಾಧೆ ಮಾಡ್ತಾ ಇದೆ? ಜ್ಞಾನ ಕ್ಷೇತ್ರದೊಳಗೆ ಬಂದಿದೇನ್ರಿ? ಅದ ಜ್ಞಾನರೂಪಿ ಯಾವ ಅರಸ ಗಂಭೀರವಾಗಿ ಅನಂತ ಶಕ್ತಿಯುಕ್ತನಾಗಿ ವಿರಾಜಮಾನ ಇದ್ದಾನೆ, ಅಲ್ಲಿ ಹೇಗೆ ಬರೋ ಸಾಧ್ಯ ಇದೆ ರೀ? ಏನ? ರಾಗ. ಈಗ ಹೇಳಿದ್ರಲ್ಲ, ಇಲ್ಲಿ ಕ್ಷೇತ್ರ ಸಾಪೇಕ್ಷ ಅಂತೂ ಭೇದ ಇಲ್ರಿ. ಸಮಯ ಸಾರದೊಳಗ ತಿಳಿಸಿಕೊಡುವ ಸಲುವಾಗಿ ವಿಕಾರಿ ಭಾವದ ಕ್ಷೇತ್ರ ಭಿನ್ನ ಇದೆ ಅಂತ ಹೇಳಿದ್ದಾರೆ. ವಿಕಾರಿ ಭಾವದ ಕ್ಷೇತ್ರ ಭಿನ್ನ ಇದೆ ಅಂತ ಹೇಳಿದ್ರು ಒಂದು ಮಾತು. ನಿರ್ಮಲ ಭಾವಗಳು ಕೂಡ ಮೇಲೆ ತೇಲ್ತವೆ ಅಂಥೇಳಿ ಹೇಳಿದ್ದಾರೆ. ಹಾಗಾದ್ರೆ ವಿಕಾರಿ ಭಾವ ಆಗಲಿ ನಿರ್ಮಲ ಭಾವ ಆಗಲಿ ಆತ್ಮನ ಯಾವ ಘನಪಿಂಡ, ಜ್ಞಾನ ಘನಪಿಂಡ ಆತ್ಮ ಇದ್ದಾನೋ ಅಲ್ಲಿ ಅವು ಪ್ರವೇಶ ಮಾಡಿಲ್ಲ. ಯಾಕೆ ಅಂತಂದ್ರೆ ಆ ಶಕ್ತಿನ ಇಷ್ಟು ಪ್ರಬಲ ಇದೆ, ಅಲ್ಲಿ ಯಾವುದೂ ಪ್ರವೇಶ ಮಾಡೋದು ಸಾಧ್ಯ. ಪ್ರತ್ಯಕ್ಷ ಆತ್ಮಸ್ವರೂಪದ ಇಲ್ಲಿ ಹೇಗಿದ್ದಾನೆ ಜ್ಞಾನ ಯೋಧನು?
ಪ್ರಶ್ನೆ ಬರೋಕ್ಕಿಂತ ಮುಂಚೆ ಆಶ್ರವದ ಸ್ವರೂಪವನ್ನು ಹೇಳುತ್ತಾರೆ ಅಂತ ಹೇಳಿದ್ದಾರೆ. ಆಶ್ರವ ಎಲ್ಲಿದೆ ರೀ? ಆಶ್ರವ ಎಲ್ಲಿದೆ? ಆತ್ಮನಲ್ಲಿ ಇದೆಯೋ ಅಥವಾ ಆತ್ಮನಿಂದ ಹೊರಗಿದೆ? ಆತ್ಮನಲ್ಲೇನೇ ಇದೆಯಲ್ಲ, ಹೊರಗೆ ಹೇಗಿರೋ ಸಾಧ್ಯ ಇದೆ ರೀ? ನಾನಿಲ್ಲಿದ್ದೇನೆ, ನನ್ನ ಕರ್ಮ ಇಲ್ಲಿದೆ ರೀ, ಕರ್ಮಯೋಗ್ಯ ಭಾವ ಇಲ್ಲಿ ಹೊರಗಡೆ ಇದ್ದಾವೆ? ಇಲ್ಲ. ಆದರೆ ನೋಡ್ರಿ, ಕಥನದೊಳಗ ಭಿನ್ನ ಅಂಥೇಳಿ ಹೇಳಿದ್ರೂ ಕೂಡ ಆ ಭಿನ್ನತೆ ಕ್ಷೇತ್ರ ಸಾಪೇಕ್ಷ ಇರುವುದಿಲ್ಲ. ಹಾಗಾದ್ರೆ ಹೇಗಿರ್ತಿದ್ದೀರಿ? ಸ್ವಭಾವ ಸಾಪೇಕ್ಷ ಇರ್ತಿದ್ದೀರಿ. ಭಿನ್ನತೆ ಸ್ವಭಾವ ಸಾಪೇಕ್ಷ ಇರ್ತಿದ್ದೀರಿ. ಆಶ್ರವದ ಸ್ವಭಾವ ಹೇಗಿದೆ? ಅಶುದ್ಧ ಇದೆ. ಜ್ಞಾನದ ಸ್ವಭಾವ ಹೇಗಿದೆ? ಗಂಭೀರ ಇದೆ, ಅನಂತ ಶಕ್ತಿಯಿಂದ ವಿರಾಜಮಾನ ಇದೆ. ಜ್ಞಾನ ಗಂಭೀರ ಇದೆ, ಅನಂತ ಶಕ್ತಿಯಿಂದ ವಿರಾಜಮಾನ ಇದೆ. ಆಶ್ರವ ಹೇಗಿದೆ? ದುರ್ಬಲ ಇದೆ, ಒಂದು ಸಮಯದ ಇದೆ, ಅಶುದ್ಧ ಇದೆ. ಹಾಗಾದ್ರೆ ಆತ್ಮನಲ್ಲೇ ಇದೆ ಏನಿಲ್ಲದ? ಇದೆ. ಆತ್ಮನಲ್ಲೇ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ ಅದರ ಸ್ವಭಾವ ಹೀಗಿದೆ, ಇದರ ಸ್ವಭಾವ ಹೀಗಿದೆ. ಹೀಗಿದ್ದ ಕಾರಣ ಅದು ಬೇರೆ ಇದೆ, ಇದು ಬೇರೆ ಇದೆ ರೀ. ದೇಹದ ಕ್ಷೇತ್ರ ಆತ್ಮನ ಕ್ಷೇತ್ರ ಒಂದೇ ಇದಾವ ಅಥವಾ ಇಲ್ರಿ? ಒಂದೇ ಆಕಾಶದ ಕ್ಷೇತ್ರದೊಳಗೆ ದೇಹನೂ ಇದೆ, ಆತ್ಮನೂ ಇದ್ದಾನೆ. ಆದ್ರೆ ಅವು ಭಿನ್ನ ಭಿನ್ನ ಇದಾವೆ ಅಂಥೇಳಿ ಆಗಮದೊಳಗೆ ಹೇಳಿದ ನಂತರ ನಾವು ಹೇಗಂತೇವ್ರಿ? ಹೀಗೆ ಒಳಗಡೆ ಆತ್ಮ ಇದ್ದಾನೆ, ಹೀಗೆ ಹೊರಗಡೆ ಅವನನ್ನು ಸ್ಪರ್ಶ ಮಾಡದ ದೇಹ ಇದೆ ಏನ್ರಿ? ಇಲ್ಲ. ಹಾಗಾದ್ರೆ ಹೇಗೆ? ಆತ್ಮನ ಪ್ರದೇಶಗಳ ಒಳಗಡೆ ಮೂಟೆಯಲ್ಲಿ ವಸ್ತು ಇದ್ದ ಹಾಗೆ ಇಲ್ಲ. ಬೆಲ್ ಫೆಂಟಿ ಹಾಗೆ ಒಳಗಡೆ ವಿಜ್ಞಾನ ಘನಪಿಂಡ ಆತ್ಮ ಇದ್ದಾನೆ, ಮತ್ತು ದೊಡ್ಡದಾದಂಥ ಡಬ್ಬ ಅಥವಾ ಕೋಣೆಯ ಹಾಗೆ ದೇಹ ಇದೆ. ಹೀಗೆ ಮಾತು ಇಲ್ಲ. ಮಾತು ಹೇಗಿದೆ ರೀ? ಆ ಶರೀರದ ಪರಮಾಣುಗಳಲ್ಲಿ ಆತ್ಮನ ಪ್ರದೇಶ ಅರೂಪಿ ಪ್ರದೇಶಗಳು ವ್ಯಾಪ್ತ ಇದ್ದಾವೆ. ಅದರನ್ನು ಕೂಡ ಭಿನ್ನಿದ್ದಾನೆ. ಆತ್ಮ ದೇಹದಿಂದ ಭಿನ್ನಿದ್ದಾನೆ, ದೇಹ ಆತ್ಮನಿಂದ ಭಿನ್ನ ಇದೆ, ದೇಹ ಅಜೀವ ಇದೆ, ಪುದ್ಗಲಮಯ ಇದೆ, ಆತ್ಮ ಚೈತನ್ಯ ಸ್ವರೂಪಿ ಇದ್ದಾನೆ, ಜ್ಞಾನ ಸ್ವರೂಪಿ ಇದ್ದಾನೆ, ಆನಂದದ ಸಾಗರ ಇದ್ದಾನೆ. ಹೀಗೆ ಹೇಳಿದ ಮೇಲೆ ನಾವು ಹೌದು 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 ಅಂತೇವೆ. ಆದ್ರೆ ಅದರದ ಅರ್ಥ ಭಾವ ನಮಗೆ ತಿಳಿದಿದೆನಾ? ತಿಳಿದಿದೆ. ಹೇಗಿದ್ದಾನೆ? ಆತ್ಮನ ಸ್ವಭಾವ ಬೇರೆ ಇದೆ, ಶರೀರದ ಸ್ವಭಾವ ಬೇರೆ ಇದೆ. ಈಗ ಇಂದಿಗೆ 6 ದಿವಸದಿಂದ ಅದೇ ಚರ್ಚೆ ನಡೆದದ್ದಿದೆ ರೀ. ಏನ? ಭಿನ್ನ ಅಂಥೇಳಿ ಹೇಳಿದ್ರಲ್ಲ, ಅಸತ್ಯ ಅಂತ ಹೇಳಿದ್ರಲ್ಲ, ಅವಿದ್ಯಮಾನ ಅಂತ ಹೇಳಿದ್ರಲ್ಲ, ರಾಗ ಅಂಥೇಳಿ ಹೇಳಿದ್ರಲ್ಲ, ಅದನ್ನು ಅಸತ್ಯ, ಅಭೂತಾರ್ಥ, ಅವಿದ್ಯಮಾನ ಯಾಕೆ ಹೇಳಿದರು ಅಂತಂದ್ರ, ಯಾವುದರ ಮೇಲೆ ಸಮ್ಯಕ್ ದೃಷ್ಟಿ, ಸಮ್ಯಕ್ ಅರ್ಥಾತ್ ಯಥಾರ್ಥ ದೃಷ್ಟಿಯ ಮೂಲಕ ಜೀವ ಯಾವುದನ್ನು ನೋಡ್ತಾನಲ್ಲ, ಅಲ್ಲಿ ಆ ರಾಗ ಇಲ್ಲ, ಭೇದ ಇಲ್ಲ, ಅಶುದ್ಧತೆ ಇಲ್ಲ ಅಂಥೇಳಿ ಗೌನ ಮಾಡಿ ಅದನ್ನು ಅವಿದ್ಯಮಾನ ಅಂಥೇಳಿ ಹೇಳಿದರು, ಅಸತ್ಯ ಅಂಥೇಳಿ ಹೇಳಿದರು. ಎಲ್ಲಿ ಗೌನ ಮಾಡಿದರು ಹೇಳ್ರಿ? ದೃಷ್ಟಿಯೊಳಗೆ ಗೌನ ಮಾಡಿದ್ದಾರೆ. ಅದು ಬೆರೆತದ್ದನೇ ಇದೆ ಅಂಥೇಳಿ ಇಟ್ಕೊಳ್ಳೋಣಲ್ಲ. ರಾಗ ಆತ್ಮನ ಭಾವದೊಳಗಿದೆ ರೀ. ನೋಡ್ರಿ, ದೇಹಂತೂ ಆತ್ಮನ ಪ್ರದೇಶದೊಳಗಿದೆ. ಸ್ವಲ್ಪ ತಿಳಿತಾ ಇದೆಲ್ಲ? ಆತ್ಮನ ಪ್ರದೇಶ, ಪರಮಾಣುಗಳ ಸಮೂಹ ರೂಪಿ ದೇಹದ ಪ್ರದೇಶ, ಇವು ಎರಡೂ ಆಕಾಶದ ಏಕಕ್ಷೇತ್ರದೊಳಗದವ್ರಿ. ಆದ್ರೆ ರಾಗ ಮತ್ತು ಜ್ಞಾನ ಇವು ಎರಡೂ ಒಂದೇ ಅರ್ಥಾತ್ ಬೆರೆತು ಹೋದವರ ಹಾಗೆ ಆಗಿದ್ದಾವೆ. ಆದ್ರೆ ಅವು ಬೆರೆತು ಹೋಗೋದು ಸಾಧ್ಯ ಇಲ್ಲ. ಬೆರೆತು ಹೋಗಿರೋ ವೇಳೆದೊಳಗೆ ನಾವು ಜ್ಞಾನವನ್ನು ನೋಡೋದಿದೆ ರೀ. ಬೆರೆತು ಹೋಗಿರೋ ವೇಳೆದೊಳಗೆ ಸಮ್ಯಕ್ ದೃಷ್ಟಿ ಜೀವ ಅಭೇದವನ್ನು ನೋಡ್ತಾನೆ, ಅಖಂಡವನ್ನು ನೋಡ್ತಾನೆ, ನಿತ್ಯವನ್ನು ನೋಡ್ತಾನೆ, ಜ್ಞಾನ ಸ್ವಭಾವವನ್ನು ನೋಡ್ತಾನೆ, ಜ್ಞಾತಾ ಸ್ವಭಾವವನ್ನು ನೋಡ್ತಾನೆ. ಯಾವುದು ಅದರ ಜೊತೆಗೆ ಬೆರೆತು ಹೋಗಿದೆ ಮತ್ತು ಮರು ಸಮಯದೊಳಗೆ ತಾನಾಗೆ ಭಿನ್ನ ಆಗುವುದಿದೆ, ಅದರಿಂದ ಇವು ದೃಷ್ಟಿಯೊಳಗೆ ಭಿನ್ನ ಮಾಡಿ ನೋಡ್ತಾನ್ರಿ. ಅದರಿಂದ ಇದನ್ನು ಭಿನ್ನ ಮಾಡಿ ನೋಡ್ತಾನ್ರಿ. ಯಾವುದನ್ನ? ರಾಗದಿಂದ ಆತ್ಮನ ಚೈತನ್ಯ ಸ್ವಭಾವವನ್ನು. ಚೈತನ್ಯ ಸ್ವಭಾವ ಹೀಗೆ ಆ
ರಾಗ ಹೀಗೆ ಆ ಚೈತನ್ಯ ಸ್ವಭಾವದೊಳಗೆ ಒಳ ಸೇರಿದೆ ಅಂದ್ರೆ ಹಾ ಏಕಮೇಕಾಗಿದೆ. ನೀರಿನೊಳಗೆ ನೀರು ಸೇರಿದ ಹಾಗೆ ಅಂಥೇಳಿ ಹೇಳೋನು ರೀ, ನೀರಿನೊಳಗೆ ಹಾಲು ಸೇರಿದ ಹಾಗೆ ಅಂಥೇಳಿ ಹೇಳೋನು. ಅಜ್ಞಾನಿಗೆ ತಿಳಿಸಿ ಹೇಳುವ ಸಲುವಾಗಿ ನೀರಿನೊಳಗೆ ಎಣ್ಣೆಯ ಬಿಂದು ಬಿದ್ದಿರುವ ಹಾಗೆ, ತೈಲ ಬಿಂದುವಿನ ಹಾಗೆ ಅಂಥೇಳಿ ಹೇಳಿದ್ರು. ಯಾಕೆ ಅಂತಂದ್ರೆ ಅಜ್ಞಾನಿಗೆ ತಿಳಿದು ಬರುವುದಿಲ್ಲಲ್ಲ, ಇದು ಭಿನ್ನಿರೋದು ಕಾಣಿಸ್ತಿದೆ. ನೀರಿನೊಳಗ ತೈಲ ಬಿಂದು ಭಿನ್ನಿರೋದು ಕಾಣಿಸ್ತಿದೆ. ಆದರೆ ರಾಗ ಜ್ಞಾನದೊಳಗ ಹಾಗೆ ಭಿನ್ನ ಅಷ್ಟರ ಭಿನ್ನ ಇದೆ ಏನ್ರಿ? ಇಲ್ಲ, ವಾಸ್ತವದಲ್ಲಿ ಇಲ್ಲ. ಆದರೆ ಸ್ವಭಾವ ಬೇರೆ ಇದೆ ರೀ, ಸ್ವಭಾವ ಬೇರೆ ಇದೆ ನೋಡ್ರಿ. ಇಲ್ಲಿ ಭೇದ ವಿಜ್ಞಾನಕ್ಕ ಅಥವಾ ನಾವು ವಿಚಾರ ಮಾಡಲಿಕ್ಕೆ ಇಷ್ಟ ಅವಕಾಶ ಇದೆ. ಬಿಸಿ ನೀರಿನೊಳಗ ಒಂದು ಗ್ಲಾಸ್ ಬಿಸಿ ನೀರಿನೊಳಗ 2 ಚಮಚ ತಣ್ಣೀರು ಹಾಕಿದೇವ್ರಿ. ಆ ತಣ್ಣೀರಿನ ಪರಮಾಣುಗಳ ತಣ್ಣೀರಿನ ಕ್ಷೇತ್ರ ಮತ್ತು ಬಿಸಿ ನೀರಿನ ಕ್ಷೇತ್ರ ಭಿನ್ನಿಲ್ಲ. ಆದರೆ ತಣ್ಣೀರಿನ ಸ್ವಭಾವ, ತಣ್ಣೀರಿನ ಬಿಂದುಗಳ ಸ್ವಭಾವ ಮತ್ತು ಬಿಸಿ ನೀರಿನ ಬಿಂದುಗಳ ಸ್ವಭಾವ ಬೇರೆ ಇದೆಯೋ ಅಥವಾ ಇಲ್ರಿ? ಇದೆಯೋ ಅಥವಾ ಇಲ್ಲ? ನಮಗೆ ಸಂಯೋಗ ದೃಷ್ಟಿ ಇರೋದ್ರಿಂದ ಬೆರ್ತ ಹೋಗದ ಹಾಗೆ ಅನ್ನಿಸ್ತಿದೆ ರೀ. ಬಿಸಿ ನೀರ ಬಹಳ ಬಿಸಿ ಇದೆ ಅಂಥೇಳಿ ಸ್ವಲ್ಪ ಅದರೊಳಗೆ ತಣ್ಣೀರು ಬೆರೆಸಿದೆವು. ಬೆರೆಸಿದ ನಂತರ ಈಗ ಸರಿ ಇದೆ ಅಂತೇವ್ರಿ. ಅದೆಲ್ಲ ಒಂದಾಗಿ ಹೋಗಿದೆ ಅಂಥೇಳಿ ನಮಗೆ ಅನ್ನಿಸ್ತಿದೆ ರೀ. ಆದ್ರೆ ಅವೆರಡೂ ಇಷ್ಟು ನಿಕಟ ಅದಾವ್ರಿ. ಹೀಗಿರುವುದರಿಂದ ನಮಗೆ ಬಿಸಿಯ ಅನುಭವ ಜಾಸ್ತಿ ಬರದನ ಆ ಎರಡೂ ಸೇವನೆ ಮಾಡ್ತಾ ಇದ್ದೀವಲ್ಲ ನಾವು. ಹೀಗಾಗಿ ಅದು ತೀವ್ರ ಬಿಸಿಯ ಅನುಭವ ಬಾರದನ ಇದರ ಜೊತೆಗೂಡಿ ಅನುಭವ ಆಗ್ತಾ ಇದೆ. ತಿಳಿತೇನಿಲ್ರಿ? ತಿಳಿಲಿಲ್ಲ. ಇರೋದನ್ನ ರೀ, ತಣ್ಣೀರಿನ ಬಿಂದುವನ್ನ ಬಿಸಿ ಮಾಡುವಂಥ ಸಾಮರ್ಥ್ಯ ಬಿಸಿ ನೀರಿನ ಬಿಂದುವಿನಲ್ಲಿಲ್ಲ. ಬಿಸಿ ನೀರಿನ ಬಿಂದುವನ್ನ ತಣ್ಣಗ ಮಾಡುವಂಥ ಸಾಮರ್ಥ್ಯ ತಣ್ಣೀರಿನ ಬಿಂದುವಲ್ಲಿ ಇಲ್ಲ. ಇದರದ ತಾವು ಚಿಂತನೆ ಮಾಡಬೇಕಾಗೋದು. ಇದೆಲ್ಲ ಕರ್ತವ್ಯ ತಮ್ಮದೇ ಇದೆ ರೀ. ಹೇಳೋರು ಏನು ಬೇಕಾದ್ದೇ ಹೇಳ್ಬಹುದ್ರಿ. ಅಸತ್ಯನೂ ಹೇಳ್ಬಹುದು, ಸತ್ಯನೂ ಹೇಳ್ಬಹುದು, ಆಗಮಾನುಕೂಲನೂ ಹೇಳ್ಬಹುದು, ಮತಿಕಲ್ಪನೆಯಿಂದನೂ ಹೇಳ್ಬಹುದು. ಆದರೆ ಕಲ್ಯಾಣದ ಅಭಿಲಾಷೆ ಇರೋರ ವಸ್ತುವಿನ ಮಧ್ಯೆ ಭೇದ ವಿಜ್ಞಾನ ಮಾಡಬೇಕಾದ್ರೆ ಪರೀಕ್ಷಾ ಪ್ರಧಾನಿ ಆಗಿ ನೋಡಬೇಕಾಗೋದು. ಇದು ಎಲ್ಲಿಂದ ತಂದಿನಿ? ಇದು ನಾನು ನನ್ನ ಮನೆಯಿಂದ ತರಲಿಲ್ಲ, ನಮ್ಮ ಅಪ್ಪನ ಮಾಲನೂ ಅಲ್ಲ, ಅವರಪ್ಪ ಕೊಟ್ಟದ್ದು ಮಾಲ ಇದೆ ರೀ. ಅವರಪ್ಪ ಯಾರ? ಆದಿದೇವ. ನಮ್ಮ ಅಪ್ಪನ ಅಪ್ಪ ಯಾರ್ರೀ? ಆದಿದೇವರೇ. ರಾಗ ನೀರಿನೊಳಗ ಹಾಲು ಸೇರೋದಂತಂದ್ರೆ ದೇಹ ಮತ್ತು ಆತ್ಮ. ಹಾಲಿನೊಳಗೆ ನೀರು ಸೇರೋದ ಅಂತಂದ್ರೆ ದೇಹ ಮತ್ತು ಆತ್ಮ. ಬಿಸಿ ನೀರಿನೊಳಗೆ ತಣ್ಣೀರು ಸೇರೋದ ಅಂತಂದ್ರೆ ಆತ್ಮ ಮತ್ತು ರಾಗ. ತಿಳಿತೇನ್ರಿ? ಇದನ್ನು ಎಲ್ಲಿಂದ ತಂತು ಅನ್ನೋದು ಹೇಳೋದಿತ್ತರಿ. ಹೇಳಲಿಕ್ಕೆ ಬೇಕು. ಯಾಕೆ ಅಂತಂದ್ರೆ ನಾನೇ ಭೂಮಿಕಾ ಹೇಳಿದೇನ್ರಲ್ಲ, ಹೇಳುವ ಸತ್ಯನೂ ಹೇಳ್ಬಹುದು, ಅಸತ್ಯನೂ ಹೇಳ್ಬಹುದು. ಇನ್ನೊಂದೇನು ಹೇಳಿನ್ರಿ? ಆಗಮಾನುಕೂಲನೂ ಹೇಳ್ಬಹುದು, ಮತಿಕಲ್ಪನೆಯಿಂದನೂ ಹೇಳ್ಬಹುದು. ಹೇಳಲಿಕ್ಕೆ ಬರ್ತೈತೇನಿಲ್ರಿ? ಮತಿಕಲ್ಪನೆಯಿಂದ ಬರ್ತೈತ್ರಿ? ಬರುವುದಿಲ್ರಿ ನಿಜವಾಗಿ. ಆದ್ರೆ ಹೇಳುವ ಸಾಧ್ಯತೆ ಇದೆ. ಅವ ಹೇಳ್ತಾನೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಮಗೆ ನಮ್ಮ ಬುದ್ಧಿಯಿಂದ ನಿರ್ಣಯ ಮಾಡೋದಿದೆ. ತಿಳಿತೇನ್ರಿ? ಅವ ಮತಿಕಲ್ಪನೆಯಿಂದ ಹೇಳ್ತಾನೆ ಅಂಥೇಳಿ ಕೂಡ ಆರೋಪ ನಮಗೆ ಮಾಡೋದು ಅವಶ್ಯಕ ಇಲ್ಲ. ನಾವು ನಮ್ಮ ಬುದ್ಧಿಯಿಂದ ನಿನ್ನೆ ಹೇಳಿದ್ದೇ ಇದೆ. ಪರೀಕ್ಷೆ ನಾವು ಎಲ್ಲ ಮಾತಿಂದ ಮಾಡ್ತೇವೆ, ಆದರೆ ಇಲ್ಲಿ ಪರೀಕ್ಷೆ ಯಾಕೆ ಮಾಡುವುದಿಲ್ಲ? ಇಲ್ಲಿ ಪರೀಕ್ಷೆ ಮಾಡಬೇಕಾಗೋದ್ರಿ. ನೋಡ್ರಿ, ಅಲ್ಲಿ ಎಲ್ಲ ಮಾತಿಂದ ಏನು ಪರೀಕ್ಷೆ ಮಾಡ್ತೇವೆ ಅವೆಲ್ಲ ಅತ್ಯಂತ ಮರ್ಯಾದಿತ ಸಮಯದವರೆಗೆ ಯೋಗ ಅದು ಪುಣ್ಯದ್ದು ಇತ್ತು ಅಂತಂದ್ರೆ ನಮ್ಮ ಪರೀಕ್ಷೆ ಸಫಲ ಆಗ್ತಿದೆ ರೀ. ಇಲ್ದಿದ್ರೆ ನಾವು ಎಲ್ಲ ಪರೀಕ್ಷೆ ಮಾಡಿದ್ರೂ ಕೂಡ ನಮ್ಮ ಯೋಗದೊಳಗೆ ನಾಳೆ ಆ ವಸ್ತುವಿನಿಂದ ದುಃಖನ ಆಗೋದಿತ್ತು ಅಂತಂದ್ರೆ ಇಂದ ಅದೆಲ್ಲ ಸುಂದರನ ಕಾಣ್ತಿದೆ ರೀ. ವ್ಯಸನಿ ಇದ್ರೂ ಕೂಡ ಅಳಿಯ ಸಜ್ಜನಾಗಿ ಕಾಣಿಸ್ತಾನ್ರಿ. ಯಾಕೆ ಅಂತಂದ್ರೆ ಅದು ನಿಶ್ಚಿತ ಇರ್ತೈತಿರಲ್ಲ. ಏನ್ ನಿಶ್ಚಿತ ಇರ್ತಿದೆ? ಅವನ ನಿಮಿತ್ತದಿಂದ ಮಗಳ ಜೀವನದಲ್ಲಿ ಏನು ದುಃಖ ಆಗೋದು, ಮಗಳ ಮೋಹದಿಂದ ನಮ್ಮ ಜೀವನದಲ್ಲಿ ಏನೇನು ದುಃಖ ಆಗೋದು, ಇದೆಲ್ಲ ನಿಶ್ಚಿತ ಇದೆ ರೀ. ಹೀಗಾಗಿ ಅವ ವ್ಯಸನಿ ಕೂಡ ಸಜ್ಜನನಾಗಿ ಕಾಣ್ತಾನೆ, ಧರ್ಮಿಷ್ಠನಾಗಿ ಕಾಣುತ್ತಾನೆ.
ಸರಿ, ಹಾಗಾದರೆ ಇಲ್ಲಿ ದೃಷ್ಟಾಂತ ಏನಿತ್ತು? ಇನ್ನೊಂದು ಸಲ ತಗೋರಿ ಬುದ್ಧಿಯ ಭೂಮಿಕೆಯೊಳಗೆ. ಬಿಸಿ ನೀರು ಒಂದು ಗ್ಲಾಸದೊಳಗ ಅರ್ಧ ಗ್ಲಾಸ ಅಥವಾ ಕಾಲು ಗ್ಲಾಸ 2 ಚಮಚ ಏನು ಮಾಡಿದೆವು? ತಣ್ಣೀರು ಹಾಕಿದೆವ್ರಿ. ಹಾಕಿದ ನಂತರ ಅದನ್ನು ನಮಗೆ ಎಷ್ಟು ಬೇಕು ಅಷ್ಟು ಆಯ್ತು ರೀ. ಅದು ಕುಡಿಲಿಕ್ಕೆ ಆಗ್ತಿರ್ಲಿಲ್ಲ, ಏನೋ ಸ್ವಲ್ಪ ಜಾಸ್ತಿ ವಿಷಯ ಅನ್ನಿಸ್ತಿತ್ತು ರೀ. ಸ್ವಲ್ಪ ಹಾಕಿದ ನಂತರ ಈಗ ಸರಿ ಇದೆ ಅಂತೇವ್ರಿ. ಸರಿ ಇದೆ ಅಂತೇವಲ್ಲ, ಹಾಗಾದ್ರೆ ಆ ಬಿಸಿ ನೀರಿನ ಬಿಂದುವಿನೊಳಗೆ, ನಾನು ಬಿಂದು ಅಂಥೇಳಿ ನಮ್ಮ ಬುದ್ಧಿ ಅನುಸಾರ ಹೇಳ್ತಾ ಇದ್ದೇನೆ, ಪರಮಾಣು ಇದೆ ರೀ. ಪರಮಾಣು ಇದೆ. ಬಿಸಿ ನೀರಿಂದ ಏನಿದೆ ಅದ ಬಿಂದು ಅರ್ಥಾತ್ ಪರಮಾಣು ಸ್ವತಂತ್ರ ಅದಾವ್ರಿ. ಬಿಸಿ ನೀರಿನ ಬಿಂದುವಿನೊಳಗ ತಣ್ಣೀರಿನ ಬಿಂದು ಒಂದಾಗಿ ಹೋಗೋದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಒಂದು ಪರಮಾಣುವಿನೊಳಗೆ ಇನ್ನೊಂದು ಪರಮಾಣು ಅಂತ ತಗೊಳ್ಳಿಕ್ಕೆ ಬೇಕ್ರಿ. ಜಲಕಾಯಿಕ ಇದೆ ಅಲ್ಲ, ಕಾಯ ಏನಿದೆ ಅದ ಜಡ ಇದೆಲ್ಲ, ಪರಮಾಣು ಇದೆ. ಕಾಯಿಕ ಅದೇನಿದೆ ಅದು ಜೀವಿದೆ ರೀ. ಜಲರೂಪದ ಪರಮಾಣುವಿನ ಶರೀರ ಯಾರಿಗಿದೆಯೋ ಆ ಜೀವ ಜಲಕಾಯಿಕ ಇದೆ ರೀ. ಜಲಕಾಯ ಅಂತಂದ್ರೆ ಆ ಜೀವದ ಶರೀರ. ಹಾಗಾದ್ರೆ ಆ ಶರೀರ ಅದು ಪರಮಾಣುಗಳಿಂದ ರಚಿತ ಇದೆ. ಹಾಗಾದ್ರೆ ಅದನ್ನು ಸ್ವಲ್ಪ ಬದಿಗಿಟ್ಟ, ವಿಷಯ ಅಂತೂ ಅದೇ, ಅದರ ಸ್ಥೂಲ ರೂಪದಿಂದ ಬಿಸಿ ನೀರಿನ ಜಲಬಿಂದುವಿನೊಳಗ ತಣ್ಣೀರಿನ ಜಲಬಿಂದು ಪ್ರವೇಶ ಮಾಡೋದು ಸಾಧ್ಯ ಇಲ್ಲ. ಪ್ರವೇಶನ ಮಾಡೋದು ಸಾಧ್ಯ ಇಲ್ಲ ಅಂದಮೇಲೆ ಆ ತಣ್ಣೀರಿನ ಜಲಬಿಂದು ಈ ಬಿಸಿ ನೀರಿನ ಜಲಬಿಂದುವನ್ನು ಬಿಸಿ ಕಮ್ಮಿ ಮಾಡೋದು ಸಾಧ್ಯ ಇಲ್ಲ. ಇಲ್ಲನರೇ ನಾವು ತಿಳಿಲಿ ಬಿಡಲಿ, ವಿಚಾರ ಮಾಡಲಿ, ಗಂಭೀರವಾಗಿ ವಿಚಾರ ಮಾಡಲಿ, ಪ್ರಯೋಜನದ ಸಲುವಾಗಿ ಅದರ ಚಿಂತನ ಮಂಥನ ಮಾಡಲಿ, ಬೇಕಾದ್ರೆ ಬಿಡಲಿ, ವಸ್ತು ಸ್ವರೂಪ ಆಗಿದೆ ಅದು. ಹಾಗಾದ್ರೆ ನಮಗದು ಸರಿ ಹೇಗೆ ಅನ್ನಿಸ್ತಿದೆ? ನಮಗೆ ಎರಡರ ಮಿಶ್ರಣದ ಅನುಭವ ಆಗ್ತಿದೆ. ಸಕ್ಕರೆ ಹಾಲಿನೊಳಗೆ ಕರಿಗೆ ಹೋಗಿದೆ ಏನ್ರಿ? ಸಕ್ಕರೆ ಹಾಲಿನೊಳಗೆ ಚೆನ್ನಾಗಿ ನೋಡ್ರಿ, ಕೆಳಗೆ ತೋರಿಸ್ರಿ ಏನೂ ಕೂತಿಲ್ಲ. ಆದರೆ ಸಕ್ಕರೆ ಪೂರ್ಣ ರೂಪದಿಂದ ದ್ರವ ರೂಪ ಆಗಿದ್ರೂ ಕೂಡ, ಹಾಲಿನೊಳಗೆ ಒಂದಾಗಿ ಹೋಗಿದ್ರೂ ಕೂಡ ಸಕ್ಕರೆ ತನ್ನ ಸ್ವಭಾವವನ್ನು ಬಿಟ್ಟುಕೊಟ್ಟಿಲ್ಲ. ಸಕ್ಕರೆ ಬೇರೆ ಇದೆ, ಹಾಲು ಬೇರೆ ಇದೆ. ಹಾಲು ರೂಪ ಆಗಿದ್ರೆ ಸಿಹಿನ ಹತ್ತತಿರ್ಲಿಲ್ಲ. ಆದ್ರೆ ನಮಗೆ ಹಾಲು ರೂಪ ಆಗದೆ ಇದ್ರೂ ಸಿಹಿ ಯಾಕೆ ಹತ್ತೈತೆ ಅಂತಂದ್ರೆ ನಾವು ಸಂಯೋಗ ರೂಪದಿಂದ ಅನುಭವ ಮಾಡ್ತೇವೆ. ಸಂಯೋಗ ರೂಪದಿಂದ ಅನುಭವ ಮಾಡ್ತೇವ್ರಿ. ಒಂದು ಇನ್ನೊಂದರ ರೂಪ, ಹಾಲು ಸಕ್ಕರೆ ರೂಪ, ಮೊಸರು ಸಕ್ಕರೆ ರೂಪ ಆಗೋದು ಸಾಧ್ಯ ಇಲ್ಲ. ನೀರು ನಿಂಬೆ ಹಣ್ಣಿನ ರಸರೂಪ ಆಗೋದು ಸಾಧ್ಯ ಇಲ್ಲ. 4-5 ಪದಾರ್ಥಗಳ ಮಿಶ್ರಣ ರೂಪದ ಸಾರ ಅಥವಾ ಶರ್ಬತ್ 4-5 ಇದ್ದದ್ದು ಒಂದೇ ಆಗೋ ಸಾಧ್ಯ ಇಲ್ಲ. ದೃಷ್ಟಿಗೆ ಹಾಗೆ ಕಾಣಿಸ್ತಿದೆ ರೀ, ಒಂದೇ ಆದ ಹಾಗೆ. ನೀರಿನ ಜೊತೆಗೆ ಬೆರೆತು ಹೋದ ಹಾಗೆ ಕಾಣಿಸ್ತಿದೆ. ಲವಣ, ಸಕ್ಕರೆ, ನಿಂಬೆಹಣ್ಣಿನ ರಸ ಎಲ್ಲವೂ ನೀರಿನ ಜೊತೆಗೆ ಬೆರೆತು ಹೋದವರ ಹಾಗೆ ಕಾಣಿಸ್ತಿದೆ. ಮತ್ತು ನಮಗ ಅನುಭವ ಮಿಶ್ರ ರೂಪದ ಬರ್ತಿದೆ ಅಂಥೇಳಿ ಅದಕ್ಕೆ ನಾವು ಶರ್ಬತ್ ಅಂತೀವ್ರಿ. ಹಾಗಾದ್ರೆ ಆ ಶರ್ಬತ್ತದೊಳಗೆ, ಆ ಪಾನಕದೊಳಗ ಸಕ್ಕರೆ ಜಾಸ್ತಿ ಆಗಿತ್ತು ಅಂತಂದ್ರೆ ನಮಗೆ ತಿಳಿತಿದೆಯೋ ಅಥವಾ ಇಲ್ಲ? ಸಕ್ಕರೆ ಸರಿ ಇದೆನಾ? ನಾನು ಲಕ್ಷ್ಯ ಕೊಡಲಿಲ್ಲ ಅಂತೀವಿ. ಹಾಗಾದ್ರೆ ಮತ್ತೊಮ್ಮೆ ನೋಡಿ ಏನಂತೀವಿ? ಸ್ವಲ್ಪ ಜಾಸ್ತಿ ಇದೆ ಅಂತೀವಿ. ಅಂದ್ರೆ ಏನ? ಅದು ಎಲ್ಲದರ ಮಿಶ್ರಣದೊಳಗ ನಮ್ಮ ಉಪಯೋಗವನ್ನು ಸಕ್ಕರೆ ಮೇಲೆ ಕೇಂದ್ರೀಕೃತ ಮಾಡಿದ್ವಿ, ಸಿಹಿ ಮೇಲೆ. ಹೆಂಗಾಗ್ತೈತೆ ಅಂದ್ರೆ ಲಕ್ಷ ಅದರ್ಲೆ ಒಂದು ಬರ್ತೈತಿರ್ಲ, ಹಾಲಿನ ಮೇಲೆ ಕೇಂದ್ರೀಕೃತ ಮಾಡಿದ್ರೂ ಬರ್ತಿದೆ. ಸಕ್ಕರೆ ವಿರಹಿತ ಹಾಲಿನ ಸ್ವಾದ ಯಾರಿಗೆ ಪರಿಚಯ ಇದೆಯೋ ಅವರಿಗೆ ಆಗ್ತಿದೆ ರೀ ಅದ. ಸಕ್ಕರೆ ಮಿಶ್ರಿತ ಹಾಲಿಂದನ ಯಾರಿಗೆ ಪರಿಚಯ ಇದೆಯೋ ಅವರಿಗೆ ಆ ಹಾಲಿನ ನಿಜವಾದ ಸ್ವಾದ ಬರುವುದಿಲ್ಲ.
ಅನಾದಿ ಕಾಲದಿಂದನ ನಮಗ ಮಿಶ್ರ ರಸದ ಪರಿಚಯ ಇದೆ ರೀ. ಮಿಶ್ರ ರಸದ ಅರ್ಥಾತ್ ನಾವು ರಾಗದ ಜೊತೆಗೆ ಜ್ಞಾನವನ್ನ ಏಕ ಮಾಡಿ ಅದನ್ನೇ ನಾನು ಅಂಥೇಳಿ ಅನುಭವ ಮಾಡ್ತಾ ಇದ್ದೇನೆ ರೀ. ಏನು ಹೇಳ್ತು? ರಾಗದ ಜೊತೆಗೆ ಜ್ಞಾನವನ್ನ ಏಕ ಮಾಡಿ ಅದು ಎರಡರ ಮಿಶ್ರಣವನ್ನೇ ನನ್ನ ಸ್ವರೂಪ ಅಂಥೇಳಿ ತಿಳಿದಿದ್ದೇನೆ ರೀ. ದೇಹದ ಜೊತೆಗೆ ಉಪಯೋಗವನ್ನ ಜ್ಞಾನವನ್ನ ಅಭೇದಗೊಳಿಸಿ ಆ ದೇಹವನ್ನೇ ನಾನು ಅಂಥೇಳಿ ಅನುಭವ ಮಾಡ್ತಾ ಇದ್ದೇನೆ ರೀ. ಧನ ಶ್ರೀಮಂತಿಕೆ, ರೋಗರೂಪದ ಅವಸ್ಥೆ, ನಿರೋಗ ರೂಪದ ಅವಸ್ಥೆ, ದೇಹದ ಬಲ, ದೇಹದ ದುರ್ಬಲತೆ, ಇವು ಎಲ್ಲದರ ಜೊತೆಗೆ ನಾನು ಏಕರೂಪ ಆಗಿ ಅದರದ ಸಂಯೋಗ ರೂಪದ ಯಾವ ಒಂದು ಅವಸ್ಥೆ ಇದೆಯೋ ಅದರ ಅನುಭವ ಮಾಡುವುದರಿಂದನ ನನಗೆ ವಿಶ್ವರೂಪತೆ ಇದೆ ರೀ. ಇಲ್ದಿದ್ರೆ ನಾನು ವಿಶ್ವದಿಂದ ಸರ್ವಥಾ ಭಿನ್ನ ಇದ್ದೇನೆ. ಇದೆಲ್ಲ ವಿಶ್ವರೂಪತೆ ಇದೆ ರೀ. ದಪ್ಪ ತೆಳುವ, ಕಪ್ಪ ಬೆಳ್ಳಗ, ಉದ್ದ ಗಿಡ್ಡ, ರೋಗಿ ನಿರೋಗಿ, ಸುಂದರ ಅಸುಂದರ, ಇವು ಎಲ್ಲ ಏನಿದೆ ರೀ, ಇದು ವಿಶ್ವರೂಪತೆ ಇದೆ ರೀ. ಹಾಗಾದ್ರೆ ವಿಶ್ವದಿಂದ ನಾನು ಭಿನ್ನ ಇದ್ದೇನೋ ಅಥವಾ ಇಲ್ರಿ? ಇಡೀ ವಿಶ್ವದಿಂದ ಭಿನ್ನ ಇದ್ದೇನ್ರಿ. ಆದ್ರೂ ಕೂಡ ನಾನು ವಿಶ್ವದಿಂದ ಭಿನ್ನನಾದ ನನ್ನ ಸ್ವರೂಪವನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ನಾನು ವಿಶ್ವರೂಪ ಆಗುವುದರೊಳಗನೆ ನಾನು ನಿರಂತರ ಪ್ರಯತ್ನ ಮಾಡ್ತಾ ಇದ್ದೇನೆ. ವಾಸ್ತವದಲ್ಲಿ ವಿಶ್ವರೂಪ ಆಗಿಲ್ಲ. ಜೀವಿದ್ದದ್ದು ತೆಳ್ಳಗನೂ ಆಗಿಲ್ಲ, ಬೆಳ್ಳಗನೂ ಆಗಿಲ್ಲ, ಎತ್ತರನೂ ಆಗಿಲ್ಲ, ಕುಳ್ಳನೂ ಆಗಿಲ್ಲ, ದುರ್ಬಲನೂ ಆಗಿಲ್ಲ, ಏನೂ ಆಗಿಲ್ರಿ ಅದ. ಆದ್ರೂ ಕೂಡ ನಾನು ಅದರ ಜೊತೆಗೆ ಏಕರೂಪತೆಯ ಅನುಭವ ಮಾಡಿ ವಿಶ್ವರೂಪತೆಯಿಂದ ವಿಶ್ವದೊಳಗೆ ಪರಿಭ್ರಮಣ ಮಾಡ್ತಾ ಇದ್ದೇನೆ ಅಂಥೇಳಿ ದಿಗಂಬರ ಮಹಾಮುನಿಗಳ ವೀತರಾಗಿ ಸಂತರ ವಿಶ್ವದ ಜೊತೆಗೆ ಸೇರೋದನ್ನ ಇಲ್ರಿ. ಅವರ ವಿಶ್ವದಿಂದ ಭಿನ್ನ ಇದ್ದಾರೆ, ವಿಶ್ವದ ವ್ಯವಹಾರದಿಂದ ಭಿನ್ನ ಇದ್ದಾರೆ, ವ್ಯವಹಾರಿ ಜನರಿಂದ ಭಿನ್ನ ಇದ್ದಾರೆ, ವ್ಯವಹಾರದ ಮಾತುಗಳಿಂದ ಭಿನ್ನ ಇದ್ದಾರೆ ಅಂಥೇಳಿ ಅವರು ಮೌನ ಇದ್ದಾರೆ. ಯಾಕೆ ಅಂತಂದ್ರೆ ಈ ವ್ಯವಹಾರಿ ಜನರಿಗೆ ಅವರ ಮಾತು ತಿಳಿಯೋದನ್ನೇ ಇಲ್ರಿ. ಮತ್ತೆ ಇವರಿಗೆ ಯಾವುದು ತಿಳಿತಿದೆ ಅದನ್ನು ಹೇಳುವ ಮನಸ್ಸು ಅವರಿಗಿಲ್ರಿ. ನಮ್ಮ ಜೊತೆಗೆ ಒಂದಾಗುವ ಮನಸ್ಸು ಅವರಿಗಿಲ್ಲ ಅಂಥೇಳಿ ಬೇಡವೇ ಬೇಡ ಅಂಥೇಳಿ ಅವರ ನಿರ್ಜನ ವನದೊಳಗ ಕ್ರೂರ ಮೃಗಗಳ ಜೊತೆಗೆ ಸಂತೋಷದಿಂದ ಇರ್ತಾರೆ. ವಿಷ ಜಂತುಗಳ ಜೊತೆಗೆ ಸಂತೋಷದಿಂದ ಇರ್ತಾರೆ. ಯಾಕೆ? ಅವು ಏನಾದರೂ ಬಾಧೆ ಮಾಡಿದ್ರೆ ದೇಹಕ್ಕೆ ಮಾತ್ರ ಮಾಡ್ತಾವ್ರೆ, ಆತ್ಮನಿಗೆ ಮಾಡುವುದಿಲ್ಲ, ಮಾಡೋದು ಸಾಧ್ಯನೇ ಇಲ್ರಲ್ಲ. ನಮಗ ಆತ್ಮನಿಗೆ ಬಾಧೆ ಆಗ್ತಾ ಇರುವುದರದ ಚಿಂತೆ ಇಲ್ಲ ಅಂಥೇಳಿ ನಾವು ಕೂಡಿ ಇರ್ಲಿಕ್ಕೆ. ಈಗ ಬರುವ ಹೇಳದೊಳಗೆ ಏನು ಹೇಳೇನ್ರಿ, ಅವು ಸಮೂಹನ ಹೊರಟಿದ್ದುಲ್ಲ, ನೋಡಿದ್ರಿಲ್ಲ? ಹಾಗಾದ್ರೆ ಕುಂದಲತಾ ತಾಯಿ ನಮಗೆ ಸಮೂಹದ ಅಪೇಕ್ಷೆ ಇತ್ತು ಅಂತಂದ್ರೆ ಅದಾಗೋದು ನೋಡ್ರಿ. ಏಕತ್ವದ ಅಪೇಕ್ಷೆ ಇತ್ತು ಅಂತಂದ್ರೆ ಏಕಾಕಿ. ಸಿದ್ಧಾಲಯದಲ್ಲಿ ಕೂಡ ಏಕಾಕಿ. ಭಲೆ ಒಂದೇ ಕಾಲದ್ರವ್ಯದ ವ್ಯವಹಾರ ಕಾಲದ ಒಂದೇ ಸಮಯದಲ್ಲಿ ನಮಗೆ ಇಲ್ಲಿರುವಂಥವ್ರಿಗೆ ಎಲ್ಲರಿಗೂ ಒಮ್ಮೆ ಕೇವಲ ಜ್ಞಾನ ಅಥವಾ ಮೋಕ್ಷದ ಪ್ರಾಪ್ತಿ ಆಯ್ತು ಅಂಥೇಳಿ ಇಟ್ಕೊಳ್ಳೋನು. ಆದ್ರೂ ಕೂಡ ನಾನು ನನ್ನಲ್ಲೇ ಇರೋದ, ನೀವು ನಿಮ್ಮಲ್ಲೇ. ಯಾರು ದಾರಿ ಕಾಯಲ್ದ ಬೈಂದ್ರಿ, ಖರೆ ನಮ್ದಾರೆ ದಾರಿ ಕಾಯ್ಕದ ಕಾಯವ್ರ. ಅಂದ್ರನ ಮೊದಲ ದೇಹ ಸಂಬಂಧಿಗಳಿಂದ ದೂರ ಆಗಬೇಕಾಗ್ತಿದೆ, ಆಮೇಲೆ ಸಾಧರ್ಮಿಗಳ ಸಂಬಂಧದಿಂದ ಕೂಡ ದೂರ ಆಗಬೇಕಾಗ್ತಿದೆ. ಸಾಧರ್ಮಿಗಳ ಸಂಬಂಧದ ರಾಗ ಕೂಡ ರಾಗನೇ ಇದೆ ರೀ ಅಣ್ಣ. ಆ ರಾಗದ ಜಾತಿಯಲ್ಲಿ ಬೇರೆ ಇದೆ, ರಾಗದ ಅವಲಂಬನ ರೂಪ ಪದಾರ್ಥ ಮಾತ್ರ ಬೇರೆ ಇದೆ ರೀ. ಜಾತಿ ರಾಗನೇ ಇದೆ. ರಾಗದ ಸ್ವಭಾವ ಸ್ನಿಗ್ಧತೆನೇ ಇದೆ, ಅಂಟುಕೊಳ್ಳೋದನ್ನ ಅದು. ಯಾವುದರ ಜೊತೆಗೆ ಅಂಟುಕೊಳ್ಳೋದ? ಕರ್ಮದ ಜೊತೆಗೆ, ಭವದ ಜೊತೆಗೆ, ವಿಶ್ವರೂಪತೆಯ ಜೊತೆಗೆ ಅಂಟುಕೊಳ್ಳೋದಾಗ್ತಿದೆ ರೀ. ಅಂಥೇಳಿ ಸಂಘದೊಳಗಿರ್ತಾರೆ ಮುನಿರಾಜರು. ಎಲ್ಲಿಯವರೆಗೆ ತಮ್ಮ ಮೇಲೆ ತಮಗೆ ವಿಶ್ವಾಸ ಆಗುವುದಿಲ್ಲ. ಇನ್ನು ಭಗವತಿ ಆರಾಧನಾದ ದೃಷ್ಟಾಂತ ಕೊಟ್ರೆ ಏಕ ಭವಾವತಾರಿ ಯಾಮ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಭಾವಲಿಂಗಿ ಸಂತದನೋ ಅವನೇ ಏಕಾಂಗ ವಿಹಾರಿ ಆಗ್ತಾರಂತೆ.
ಅಂದ್ರೆ ಅಷ್ಟ ಅವನಿಗೆ ತನ್ನ ಸಾಧನೆಯ ಮೇಲೆ ವಿಶ್ವಾಸ. ಇನ್ನು ನನಗೆ ಸಂಘದ ಜರೂರಿ ಇಲ್ಲ, ಈ ವಿಚಾರ ಕೂಡ ಇಲ್ಲ. ಸ್ವಾಭಾವಿಕವಾಗಿ ಏಕಾಂಗ ವಿಹಾರಿ ಆಗ್ತಾನೆ, ಏಕಾಂತದಲ್ಲಿ ಸಾಧನೆ ಮಾಡ್ತಾನೆ, ಮತ್ತು ಏಕಾಕಿಯಾಗಿ ಕರ್ಮ ಸಮೂಹವನ್ನು ನಾಶ ಮಾಡ್ತಾನೆ, ಮತ್ತು ಸಿದ್ಧ ಲೋಕದ ಸಾಮ್ರಾಜ್ಯವನ್ನು ಪ್ರಾಪ್ತ ಮಾಡ್ಕೊಳ್ತಾನೆ. ಸಿದ್ಧ ಲೋಕದ ಸಾಮ್ರಾಜ್ಯ ಇವನಿಗೆ ಪ್ರಾಪ್ತ ಆಗಬೇಕಾದ್ರೆ ಮೊದಲಲ್ಲೆಲ್ಲ ಅದಾರೋ ಅಥವಾ ಇಲ್ರಿ? ಇಲ್ಲ. ಇದ್ದಾರೋ ಅಥವಾ ಇಲ್ರಿ? ಮೊದಲ ಸಿದ್ಧರ ಆದಿದೇವ ಮಹಾವೀರರವರೆಗೆ ಇದ್ದಾರೋ ಅಥವಾ ಇಲ್ಲ? ಇಲ್ಲಿ 7 ಜನ ಬಲಭದ್ರರ ಮೋಕ್ಷಕ್ಕೆ ಹೋಗಿದಾರಲ್ಲ, ಅವರೆಲ್ಲ ಸಿದ್ಧ ಲೋಕದೊಳಗೆ ಸಿದ್ಧಾಲಯದೊಳಗೆ ಆ ಸಿದ್ಧ ಸಾಮ್ರಾಜ್ಯದ ಅಧಿಪತಿ ಆಗಿದಾರೋ ಅಥವಾ ಇಲ್ಲ? ಆಗಿದ್ದಾರೆ. ಆದ್ರೆ ನನ್ನ ಸಿದ್ಧ ಲೋಕದ ಸಾಮ್ರಾಜ್ಯ ಏನಿದೆಯಲ್ಲ, ಅಲ್ಲಿ ಅವರ್ಯಾರು ಇಲ್ಲ. ಮತ್ತು ನನಗೆ ಇನ್ನೊಬ್ಬರ ಸಿದ್ಧ ಲೋಕದ ಸಾಮ್ರಾಜ್ಯದೊಳಗೆ ಹೋಗಬೇಕಾದ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ನನ್ನದು ಅಂಥದೇ ಇದೆ, ನನ್ನದು ಅಂಥದೇ ಇದೆ ಸಾಮ್ರಾಜ್ಯ. ನನ್ನ ಸಾಮ್ರಾಜ್ಯದೊಳಗೆ ಯಾವುದಾದರೂ ಕೊರತೆ ಇದೆ ಹೀಗೆ ಮಾತೇ ಇಲ್ರಲ್ಲ. ಅದ್ಭುತ ಮಾತಿದೆ. ಅದಕ್ಕೆ ಒಳಗಿಂದ ಆಂತರ್ಯದೊಳಗಿಂದ ಭೇದ ವಿಜ್ಞಾನದ ಒಂದು ಚಿಲುಮೆ ಚಿಮ್ಮಿ ಬಂತು ಅಂತಂದ್ರೆ ಈ ಜೀವ ಮಹಾಸುಖಿ, ಮಹಾಶಾಂತ, ಮಹಾತೃಪ್ತ. ಭೇದ ವಿಜ್ಞಾನದ ಚಿಲುಮೆ ಒಳಗಿನಿಂದ ಚಿಮ್ಮಿ ಬರ್ಬೇಕ್ರಿ, ಮೇಲಿಂದ ಸಿಂಪಡಿಸಿದ್ರೆ ಆಗುವುದಿಲ್ರಿ. ಒಳಗಿನಿಂದ ಚಿಮ್ಮಿ ಬಂತು ಅಂತಂದ್ರೆ ಮಹಾಶಾಂತ, ಮಹಾತೃಪ್ತ, ಮಹಾಸುಖಿ, ಪರಿಪೂರ್ಣ. ಓಹೋ, ನಾನು ಪರಿಪೂರ್ಣ ತತ್ವ ಇದ್ದೇನೆ, ಇದು ವಿಕಲ್ಪಿಲ್ಲ. ನಾನು ಪರಿಪೂರ್ಣ ತತ್ವ ಇದ್ದೇನೆ, ಇದು ವಿಕಲ್ಪಿಲ್ಲ. ಆದ್ರೆ ಪರಿಪೂರ್ಣ ತತ್ವ ಇದ್ದೇನೆ ಅನ್ನೋದ್ರದ್ದು ವಿಶ್ವಾಸ ಇದೆ, ಸ್ವೀಕಾರ ಇದೆ, ಅನುಭೂತಿ ಇದೆ. ಆ ಪರಿಪೂರ್ಣ ತತ್ವದ ಉಪಲಬ್ಧಿ ಆದದ್ದು ತಿಳಿತು. ಇಲ್ಲಿಯವರೆಗೆ ಏನು ಹೇಳ್ತು? ಬಿಸಿ ನೀರಿನೊಳಗೆ ತಣ್ಣೀರು, ಇನ್ನು ಬಿಸಿ ನೀರಿನೊಳಗನ ಬಿಸಿ ನೀರು ಸೇರಿಸಿದರೆ ಅವು ಭಿನ್ನದವೇನು? ಜಲಬಿಂದು ಏನು ಕೂಡ್ತಾವ್ರಿ? ನಾನು ಸ್ವಜಾತಿ, ನೀವು ಜೈನ್ರಲ್ಲ, ಬರ್ರಿ. ಹೀಗಿಲ್ರಿ ಅಲ್ಲಿ, ನೀವು ಬೆಳಗಾವದವ್ರ? ಓಹೋ ಹೋ ಹೋ, ಬರ್ರಿ ಬರ್ರಿ ಬರ್ರಿ, ಹೀಗೈತ್ರಿ ಅಲ್ಲಿ. ಅಲ್ಲಿ ಇಲ್ಲ, ಸಜಾತಿ ಇರಲಿ ವಿಜಾತಿ ಇರಲಿ, ಒಂದ ಇನ್ನೊಂದರ ಜೊತೆಗೆ ಸಂಬಂಧ ಇಲ್ಲ 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 ಮತ್ತೆ ಇಲ್ಲ. ಯಾರ ಜೊತೆಗೆ ಸಂಬಂಧ ಇದೆ? ಯಾರ ಜೊತೆಗೆ ಸಂಬಂಧ? ಇನ್ನು ನಿಸರ್ಗ ಕೂಡ ಯಾರಿಗೆ ಬೋಧ ನೀಡಿದೆ? ಅವರು ಭಾಗ್ಯವಂತರಿದ್ದೇವ್ರಿ, ಹೌದು ಅಥವಾ ಇಲ್ಲ? ಯಾರ ಜೊತೆಗೆ ಸಂಬಂಧ ಇಲ್ಲ ಅಂಥೇಳಿ ನಿಸರ್ಗ ಕೂಡ ಯಾರಿಗೆ ಪ್ರತ್ಯಕ್ಷ ಬೇರೆ ಮಾಡಿ ಕೊಟ್ಟಿದೆ, ಅವರಂಥ ಭಾಗ್ಯಶಾಲಿ ಯಾರಿದ್ದಾರೆ? ನಿನಗೆಲ್ಲ ಬಹಳ ಜನ ಇದಾರಂಥೇಳಿ ನಿನಗೆ ಅನ್ನಿಸ್ತಿದೆ, ಆದ್ರೆ ನಾನು ತಿಳಿತೇನೋ ನನ್ನ ಹಂಗನ ಪದ್ಮ ಅಂಥೇಳಿ ಯಾವುದೋ ಒಂದು ದೃಷ್ಟಿಯಿಂದ. ಇವರಿಗೆಲ್ಲ ಬಹಳ ಜನ ಮಗಳಿದ್ದಾಳೆ, ಮೊಮ್ಮಗಳಿದ್ದಾಳೆ, ಸೊಸೆ ಇದ್ದಾಳೆ, ಗಂಡು ಮೊಮ್ಮಕ್ಕಳಿದ್ದಾರೆ, ಅವ್ರಿಗಿರ್ಬಹುದ್ರಿ. ಆದ್ರೆ ನಾನು ತಿಳಿತೇನೆ ನನ್ನ ಹಾಗೇನ. ಯಾಕೆ ಅಂತಂದ್ರೆ ನನ್ನ ಸಂತಾನದ ವಿಯೋಗದ ಹಾಗೇನ ನಿಮಗೂ ನಿಮ್ಮ ಸಂತಾನದ ವಿಯೋಗ. ಇಷ್ಟೇ ಒಂದು ದೃಷ್ಟಿಕೋನದಿಂದ ನಿಸರ್ಗ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಅಂಥೇಳಿ ನಿಮ್ಮ ಕಡೆ ನೋಡ್ತೇನೆ. ದಿನಾ ಸ್ವಾಧ್ಯಾಯದೊಳಗೆ ಗೌರಣ್ಣವ್ರು. ಆದ್ರೆ ಅದು ನನ್ನ ಅಜ್ಞಾನ ಇದೆ. ಹೌದು ಅಥವಾ ಇಲ್ಲ? ಹೌದು. ಯಾಕೆ ಅಂತಂದ್ರೆ ಅವರಿಗೆಲ್ಲ ಬಹಳಷ್ಟು ಇದ್ದಾರೆ. ನಾನು ಒಂದೇ ದೃಷ್ಟಿಕೋನದಿಂದ ಯೋಚನೆ ಮಾಡ್ತಾ ಇದ್ದೇನೆ. ಆಚಾರ್ಯ ಪರಮೇಶ್ವರನೇ ಇದಾರಲ್ಲ ನಮ್ಮ ಜೊತೆ. ಹಾಗೆಲ್ಲ ಹಾಗೆ ಹೇಳ್ತಾ ಇಲ್ಲ ನಾನು. ಸಂಸಾರದೊಳಗ ನನಗೆ ಯಾವ ಪ್ರಕಾರ ನೈಸರ್ಗಿಕ ಭಾಗ್ಯ ಇದೆ ಆ ಪ್ರಕಾರದ ನಿಮ್ಗೆ ಇಲ್ಲ. ನೈಸರ್ಗಿಕವಾಗಿ ನಿಸರ್ಗನ ಕೊಟ್ಟದ್ದೇ ಇದೆ. ನಿಮಗವು ಅಪ್ಪ ಇದಾರ, ಅಕ್ಕ ತಂಗಿಯರ ಅದಾರ, ಅಣ್ಣ ತಮ್ಮರ ಅದಾರ. ಇವ್ರಿಗೂ ಅಣ್ಣ ತಮ್ಮ ತಂಗಿ ಯಾರ್ಯಾರೆಲ್ಲ ಅದಾರ. ಸ್ವಂತ ಪರಿವಾರದ ಅದಂತೂ ತಾಯಿ ಪರಿವಾರ ಆಯ್ತು. ಅಣ್ಣ ತಮ್ಮ ಇವರೆಲ್ಲ ತಾಯಿ ಪರಿವಾರ. ಸ್ವಂತ ಪರಿವಾರದವರು ಅದಾರ. ಇವರಿಗೆ ಯೋಚನೆ ಮಾಡಿ. ಅದಕ್ಕೆ ನೀವ್ಯಾಕೆ ಚಿಂತೆ ಮಾಡ್ತೀರಿ?
ಮುಖದ ಭಾವ ಏನೋ ಹೇಳ್ತಾ ಇರ್ತೀವಿ, ಅದು ತಿಳಿತಿದ್ದೀರಿ. ಹೃದಯ ಕನ್ನಡಿದ್ರೆ ಮುಖನೇ ನಾನು ಹಾಗೆ ನಿಮ್ಮನ್ನು ತಿಳಿತಾ ಇದ್ದೇನು, ಅದು ತಪ್ಪಂತ ಹೇಳ್ತೀನಿ. ಹಾಗಾದ್ರೆ ಇಷ್ಟೆಲ್ಲ ಜನರೊಳಗೆ ಕೇವಲ ಮಾರ್ಗ ಪ್ರಶಸ್ತಿ ಯಾರಿಗಿದ್ದೀರಿ? ನನಗಿದ್ದೀರಿ. ಹೌದಾ? ತಕ್ಷಣ ಕೋಪ ಅವರಂದ್ರೆ ಇವರು ಎಲ್ಲರ ಸಂಸಾರದಲ್ಲಿ ಅನಾನುಕೂಲತೆ ಇದಾವೆ, ಇಲ್ಲ ಅನ್ನೋದಿಲ್ಲ. ಆದರೆ ಸಂಸಾರ ಸಾಪೇಕ್ಷ ನೈಸರ್ಗಿಕವಾಗಿ ಅನುಕೂಲತೆ ಕೇವಲ ಏಕಾಕಿ ನನಗೆ. ನೈಸರ್ಗಿಕವಾಗಿ ಅನುಕೂಲ ಯಾರೂ ಇಲ್ಲ. ಪತಿಯ ಪರಿವಾರದವರಿಲ್ಲ, ತಾಯಿಯ ಪರಿವಾರದವರಿಲ್ಲ, ತಂದೆಯ ಪರಿವಾರದವರಿಲ್ಲ. ಅದನ್ನು ನಾನು ಹಚ್ಕೊಳ್ಳೋದು ತಪ್ಪು. ಯಾರೂ ಇಲ್ಲ ಅಂದಮೇಲೆ ಇದ್ದಾರೆ ಅಂಥೇಳಿ ಮತ್ತೆ ಕಲ್ಪನೆ ಮಾಡಿದ ಹಾಗೆ. ನೀವು ನನ್ನವ್ರು ಇದ್ದೀರೋ ಅಥವಾ ಇಲ್ಲ? ಹೀಗೆ ಈ ಪ್ರಕಾರ ನಾನು ತಿಳಿದಿನು ಅಂತಂದ್ರೆ ನನ್ನ ಪತನ ಆಗ್ತಿದೆ, ಉತ್ಥಾನ ಆಗ್ತಿದೆ. ನೀವೆಲ್ಲರೂ ನನ್ನವ್ರಿದ್ದೀರಿ ಅಂತ ಹೇಳಿ ನೀವೇನು ಕಾಳಜಿ ಮಾಡಬೇಡ್ರಿ. ಹೇಳುವಂಥವ್ರು ಎಷ್ಟು ಜನ ಅದಾರೆ, ಬರೀ ಬಾಯಿಲೆ ಹೇಳುವಂಥವ್ರಲ್ಲ, ಮತ್ತು ಪೂರಾ ಮನವಚ ಕಾಯದಿಂದ. ಯಾರೂ ಇಲ್ಲಿ ಬರೀ ಬಾಯಿಲೆ ಹೇಳುವಂಥವ್ರಿಲ್ಲ. ನನಗೆ ಗೊತ್ತಿದೆ. ಆದ್ರೆ ನಿಮ್ಮ ಪ್ರವೃತ್ತಿ ಅದು ನಿಮಗೆ ಸೀಮಿತ ಇದೆ. ಅದನ್ನು ನಾನು ನನಗನುಕೂಲ ಅಂತ ಹೇಳಿ ತಿಳ್ಕೊಂಡ್ರೆ ನಂದು ಪತನ ಇದೆ. ಚಲೋ, ಹೇಗಿದ್ದಾನೆ ಜ್ಞಾನ ಯೋಧನು? ಗಂಭೀರ ಇದ್ದಾನೆ, ಅನಂತ ಶಕ್ತಿಯಿಂದ ವಿರಾಜಮಾನ. ಗಂಭೀರ, ಗಂಭೀರ ಅಂತಂದ್ರೆ ಏನು, ಮತ್ತು ಅನಂತ ಶಕ್ತಿಯಿಂದ ವಿರಾಜಮಾನ ಅಂತಂದ್ರೆ ಏನು? ಸ್ವಲ್ಪ ಗಂಭೀರ ಅಂತಂದ್ರೆ ಏನು? ಗಂಭೀರ ಅಂತಂದ್ರೆ ಏನು? ತನ್ನಲ್ಲೇ ತಾನು ಪರಿಪೂರ್ಣ. ಗಂಭೀರ ಸಮುದ್ರ ಅಂತಾರಲ್ಲ, ಆ ಸಮುದ್ರಕ್ಕೆ ಆಶೆ ಇರುವುದಿಲ್ಲ ಮಳೆಗಾಲದಲ್ಲಿ ಇನ್ನೊಂದೆರಡು ನದಿ ನನ್ನನ್ನು ಬಂದು ಸೇರಲಿ ಅಂತ ಹೇಳಿ ಇರುವುದಿಲ್ಲ. ತನ್ನಲ್ಲೇ ತಾನು ಪರಿಪೂರ್ಣ ಇದೆ. ಗಂಭೀರ ಅರ್ಥಾತ್ ತನ್ನ ಪರಿಪೂರ್ಣತೆಯ ಪರಿಚಯ ಅದಕ್ಕಿದೆ. ತನ್ನ ಪರಿಪೂರ್ಣತೆಯ ಪರಿಚಯದಿಂದನ ಅದು ಗಂಭೀರ ಇದೆ. ಜ್ಞಾನ, ನಮ್ಮ ಜ್ಞಾನ, ಪ್ರತಿಯೊಂದು ಜೀವದ ಜ್ಞಾನ ಹೊರಗೆ ಯಾಕೆ ಹರಿದಾಡ್ತಿದ್ದೀರ? ಅದು ಯಾಕೆ ಹರಿದಾಡ್ತಿದೆ? ಯಾಕೆ ಹರಿದಾಡ್ತಿದೆ? ಆ ಕಡೆ ನೋಡಿ, ಈ ಕಡೆ ನೋಡಿ ಯಾಕೆ ಮಾಡ್ತಿದೆ? ಇಲ್ಲಿ ಚಕ್ಷು ಇಂದ್ರಿಯದಿಂದ ನೋಡುವ ಮಾತಿಲ್ಲ, ಅದರ ಉಪಯೋಗ ಹೊರಗೆ ಯಾಕೆ ಬರ್ತಿದೆ? ತನ್ನ ಪರಿಪೂರ್ಣತೆಯ ಪರಿಚಯ ತನಗಾಯಿತು ಅಂತಂದ್ರೆ ಅದು ಹೊರಗಡೆ ಬರೋ ಸಾಧ್ಯ ಇಲ್ಲ. ಅರ್ಥಾತ್ ಅದು ಪರಿಪೂರ್ಣ ಇರೋದು ಒಂದು ಕಡೆಗಿದ್ರೆ ಅದರ ಪರಿಪೂರ್ಣತೆಯ ಪರಿಚಯ ಅದಕ್ಕಾದ ನಂತರ ಅದನ್ನು ಗಂಭೀರ ಅಂತ. ಅದಕ್ಕೆ ಪರಿಚಯ ಆಗಬೇಕು. ಶಾಶ್ವತ ಅರ್ಥಾತ್ ಪರಿಪೂರ್ಣ, ಏನೂ ಕಮ್ಮಿ ಇಲ್ಲ, ಏನೂ ಕಮ್ಮಿ ಇಲ್ಲ. ಜ್ಞಾನ ಪರಿಪೂರ್ಣಂತೂ ವಸ್ತು ರೂಪವಾಗೇನ ಇದೆ, ಆದ್ರೆ ಜ್ಞಾನ ಪರಿಪೂರ್ಣ ಇದೆ. ನಾನಂದ್ರೆ ಬರೀ ಜ್ಞಾನ ಮಾತ್ರ ಇದ್ದೇನೆ, ಜ್ಞಾನವನ್ನು ಹೊರತುಪಡಿಸಿ ನನ್ನ ಅಸ್ತಿತ್ವ ಬೇರೆ ಯಾವುದರೊಳಗೂ ಇಲ್ಲ, ಬೇರೆ ಯಾವುದೂ ಆ ಜ್ಞಾನದೊಳಗೆ ಪ್ರವೇಶ ಮಾಡೋ ಸಾಧ್ಯ ಇಲ್ಲ. ಈ ಪ್ರಕಾರ ಆ ಪರಿಪೂರ್ಣ ಜ್ಞಾನದ ವಿಶ್ವಾಸಪೂರ್ವಕ ಆ ಜ್ಞಾನಕ್ಕೆ ಜ್ಞಾನತೆಯ ಅನುಭೂತಿ ಯಾವಾಗ ಆಗ್ತಿದೆಯೋ ಆವಾಗ ಅದು ಗಂಭೀರ. ಗಂಭೀರ ಯಾವ ಕಡೆ ನೋಡು ಪ್ರಶ್ನೆನೇ ಬರೋದಿಲ್ಲ.
ನೋಡದೇ ಇರೋದು ವ್ರತ ಇರೋದಿಲ್ಲ. ಹೆಣ್ಮಕ್ಳ ಕಡೆ ಬ್ರಹ್ಮಚಾರಿ ಇದ್ದವ್ ನೋಡೋದಿಲ್ಲ, ಅಥವಾ ಹೆಣ್ಮಕ್ಳ ಗಂಡ್ಮಕ್ಳ ಕಡೆ ನೋಡೋದಿಲ್ಲ. ಹೀಗೇನು ವ್ರತ ಇರೋದಿಲ್ರಿ. ನೋಡಿದ್ರೂ ಕೂಡ ಅವನ್ ನೋಡುವ ದೃಷ್ಟಿ ಬೇರೆ ಇರ್ತಿದೆ ರೀ. ಕಾಣಿಸ್ತಿದೆ ಅಂತ ಹೇಳಿ ನೋಡೋದು ಬೇರೆ, ಧರ್ಮವಾತ್ಸಲ್ಯದಿಂದ ನೋಡೋದು ಇವೆಲ್ಲ ಇದಾವ ಅಥವಾ ಇಲ್ರಿ? ನೋಡದೇ ಇದ್ರನ ವ್ರತದ ಪಾಲನೆ ಆಗ್ತಿದೆ ರೀ. ಆಗ ಮಾತಿಲ್ಲ. ಅಪ್ಪಾಜಿ ದೃಷ್ಟಾಂತ ಹೇಳ್ತಿದ್ರ, ತಾಯಿ ಬಟ್ಟೆ ಬದಲಾಯಿಸ್ತಾ ಇರ್ತಾಳೆ, 25 ವರ್ಷದ ತರುಣ ಗೊತ್ತಿಲ್ದ ರೂಮ್ ಒಳಗೆ ಬರ್ತಾನೆ. ಎಷ್ಟು ನೋಡ್ತಾನೆ ತಾಯಿಯನ್ನವ? ಎಷ್ಟು ದೃಷ್ಟಾಂತ ಎಂಥದ್ದೈತಿ. ಹಾಗೆ ಇದು ಬಟ್ಟೆ ಇದೆಯಲ್ಲ, ಬಟ್ಟೆಯನ್ನು ನೋಡೋದಿದೆ ರೀ. ನಮ್ಮ ಹತ್ತಿರ ಇರೋರು ಒಮ್ಮೊಮ್ಮೆ ಹೇಳ್ತಿರ್ತಾರೆ, ಅವ್ರ ಕೈ ಬಳೆ ಬೇರೆ ಮಾಡ್ಕೊಂಡಿದ್ದಾರೆ ಕಾಂತಿ, ನಾನು ನೋಡಿಲ್ಲ. ನನಗೆ ಕೈ ಬಳೆ ನೋಡುವ ಅವಶ್ಯಕತೆ ಏನಿದೆ? ಹೆಣ್ಮಕ್ಳನ್ನು ರಾಖಿ ಕಟ್ಕೋತಾರ್ರಿ, ನಾನು ನೋಡಿಲ್ಲ. ನಾ ಮುಖಾರೇ ನೋಡಿರ್ತೇನ್ರಿ. ನಾನು ಹೇಳ್ತಾ ಇರುವಂಥ ವಚನದ ಭಾವ ನಿಮಗೆ ತಿಳಿತಾ ಇದೆಯೇನ ಇಷ್ಟು ನೋಡ್ತೇನ್ರಿ ನಾನು. ನೀವೇನೇ ತಿಳಿಯಿರಿ, ನಿಮ್ಮ ಕಡೆ ನೋಡೋದರದ ಅಭಿಪ್ರಾಯ ಇಷ್ಟ ಇದೆ. ನಾನು ಯಾವ ವಚನ, ನಾನು ಯಾವ ಮಾತು ಹೇಳ್ತಾ ಇದ್ದೇನೆ ಅದರ ಭಾವ ನಿಮ್ಗೆ ಎಷ್ಟು ತಿಳಿತಾ ಇದೆ ಇಷ್ಟ ನಾನು ನೋಡ್ತೇನೆ. ನೀವು ತಲೆ ಬಾಚಿದ್ರೇನಿಲ್ಲ, ನೀವು ಬಿಂದಿ ಇಟ್ಟಿದ್ರೇನಿಲ್ಲ, ಅದು ಯಾವುದೂ ನನಗೆ ಗೊತ್ತಿಲ್ಲ. ಸಾಕಷ್ಟು ನೋಡ್ತೇನೆ ಮುಖದ ಕಡೆ, ಆದ್ರೆ ಅದು ಯಾವುದೂ ನಾನು ನೋಡಿರುವುದಿಲ್ಲ. ನಮ್ಮಲ್ಲಿ ಸತತ ನಡೀತವೆ ಈ ಮಾತು. ನೀವೇನು ಹೇಳಿದ್ರಲ್ಲ ಈಗ, ನೀವು ತಿಳಿಯಾದಿತ್ತಲ್ಲ ಅನ್ನೋದು ನಿಮಗೆ ಹೆಂಗೆ ಅಭ್ಯಾಸ ಐತಿ, ಹೌದ್ರಿ. ಅಭ್ಯಾಸ ಅರ್ಥಾತ್ ನಾವು ತತ್ವದೊಳಗೆ ಒಳಗೆ ಇಳಿದ ನಂತರ ಅದೇನೂ ಇಲ್ರಿ. ಆ ಭವದೇವನ ಪತ್ನಿ ಏನೇನು ಹೇಳ್ತಾಳು ಮನ್ಯಾಗ ಹೋಗಿ ಮತ್ತೊಮ್ಮೆ ನೋಡ್ರಿ. ಅರ್ಜಿಕಾ ವೇಷದೊಳಗೆ ಅದಾಳಲ್ಲ, ಏನೇನು ಹೇಳ್ತಾಳೆ, ಶರೀರದ ಒಂದೊಂದು ಅವಯವದ ಕುರಿತು ಹೇಳ್ತಾಳೆ. ಇದು ಕಾಣಿಸ್ತಿದೆಯಲ್ಲ, ಇದು ಬರೀ ಚರ್ಮ ಇದೆ. ಇವು ಕಾಣಿಸ್ತಾ ಇದಾವಲ್ಲ, ಇವೇನದವು. ಇದು ಕಾಣಿಸ್ತಾ ಇದೆ, ಇದೇನಿದೆ. ಕವಿಗಳು ವರ್ಣನೆ ಮಾಡ್ತಾರ್ರಿ. ಸಂಪಿಗೆ ಅಂತ ಮೂಗು, ಮೀನಿನಂಥ ಕಣ್ಣು, ಹವಳದಂಥ ತುಟಿ. ಕವಿಗಳದರ್ರಿ ಅವರ. ಕವಿ ಅದು ಒಮ್ಮೆ ಅಪ್ಪ ಜನಿದ್ರಲ್ರಿ, ನಮ್ಮ ತೀರ್ಥಂಕರದ ತಾಯಿಯನ್ನು ನೋಡಿ ಅದನ್ನ ನೋಡಿ ಕವಿಗಳು ಅದನ್ನೇ ಅದಾಯ್ತು. ಅದಂತೂ ಹೇಳ್ತಾರೋ, ಹೆಣ್ಣಿನ ವರ್ಣನೆ ಮಾಡ್ತಾರೆ, ಆ ಮಾತು ಸರಿ ಇದೆ. ಅಂದ್ರೆ ತಾಯಿ ಆ ತೀರ್ಥಂಕರ, ಅವ್ರು ಹೇಳಿದ ಮಾತೇನ, ತೀರ್ಥಂಕರ ಮಾತೆಯ ಅವಯವಗಳನ್ನ ನಿಸರ್ಗಕ್ಕೆ ಹೋಲಿಸಿದ್ದಾರೆ. ಅವರು ಯಥಾರ್ಥ ಕವಿಗಳು. ಆ ನಿಸರ್ಗದ ಯಾವುದೋ ಒಂದು ಅಂಶವನ್ನ ಹೆಣ್ಣಿನ ಮೇಲೆ ಆರೋಪ ಮಾಡಿ ಹೇಳೋದ, ಅದು ಕೂಕವಿ. ಈಗ ಹೇಳ್ತಲ್ಲ, ಸಂಪಿಗೆ ಅಂತ ಮೂಗು, ಮೀನಿನಂಥ ಕಣ್ಣು, ಅದರೊಳಗೂ ಬರ್ತಿದೆ ರೀ. ಮೈನಾ ಸುಂದರಿ ಒಳಗನೂ ಬರ್ತೈತ್ರಿ ಈ ಕಥನ. ಎಲ್ಲದರೊಳಗೆ ಹೆಚ್ಚು ಕಡಿಮೆ ಪುರಾಣ ಸಾಹಿತ್ಯದೊಳಗೆ ಬರ್ತಿದೆ ರೀ. ಕುಂತಿಗೆ ಸಂಬಂಧಿಸಿದ ಹಾಗೆ ಬರ್ತಿದೆ, ಮಾದ್ರಿಗೆ ಸಂಬಂಧಿಸಿದ ಹಾಗೆ ಬರ್ತಿದೆ, ದ್ರೌಪದಿಗೆ ಸಂಬಂಧಿಸಿದ ಹಾಗೆ ಬರ್ತಿದೆ. ಪ್ರಾರಂಭದೊಳಗೂ ಹೆಚ್ಚು ಬಂದಿತ್ತು ಅಂತಂದ್ರೆ ಮುಂದೆ ಸ್ವಲ್ಪ ಕಡಿಮೆ ಬರ್ತವೆ. ಒಮ್ಮೆ ಮಾಡಿ ಹೋಗಿರ್ತಾರೆ, ಮತ್ತೆ ಮತ್ತೆ ಆತಕ್ಕೆ ಮಾಡ್ತಾರೆ, ಬರ್ತಾವ ಅವೆಲ್ಲ ವರ್ಣನೆ. ಆದ್ರೆ ನನ್ನ ದೃಷ್ಟಿಯೊಳಗೆ ಯಾವುದಂದ್ರೆ ಯಾವುದೂ ವಿಶೇಷ ಕಾಣುವುದಿಲ್ಲ. ನಾವೆಲ್ಲರೂ ಒಂದೇ ಥರದ ಸೀರೆ ಉಟ್ಕೊಂಡಿದ್ದೇವೆ ನೋಡ್ರಿ ತಾಯಿ ಅಂತ ಹೇಳಿ ಹೇಳಿದ್ರೆ ಹೌದಾ ಅಂತ ಆಮೇಲೆ ನೋಡ್ತಾ ಇದ್ರಿ. ಇಲ್ಲಿ ನನಗೆ ಅಸತ್ಯ ಹೇಳುವ ಅವಶ್ಯಕತೆ ಏನೂ ಇಲ್ಲ. ಅಲ್ಲಿ ಮಂದಿರದೊಳಗೆ ಬೋರ್ಡ್ ಮೇಲೆ ಬರ್ದಿರಲ್ಲ ಅಂತ ಹೇಳಿ ನನ್ನ ಮಗಳನ್ನು ಹೇಳ್ತಿದ್ದಳು, ನಾನು ನೋಡಿಲ್ಲಪ್ಪ. ನೀವು ರೈಲ್ವೆ ಇಂಜಿನ್ ಇದ್ದಂಗೆ ಇದ್ದೀರಿ, ನೀವು ಯಾವ ಡಬ್ಬಿ ಇದ್ದ ಹಾಗೆ ಇದ್ದೀರಿ, ನೀವು ಯಾವ ಸ್ಟೇಷನನ್ನು ಅದು ಹಾಗೆ ನೋಡುವುದಿಲ್ಲಲ್ಲ, ಆಗ ನೀವೇನು ನೋಡುವುದಿಲ್ಲ ಅಂತೇಳಿ ನನ್ನ ಮಗ. ರೈಲ್ವೆ ಬೋಗಿ ಇದ್ದ ಹಾಗೆ ಯಾವ ಕಡೆನೂ ನೋಡುವುದಿಲ್ಲ. ಅದು ಮುಂಬೈಗೇನು ಹೋಗ್ತಿದೆ, ಬೆಂಗಳೂರಿಗೇನು ಹೋಗ್ತಿದೆ, ಮದ್ರಾಸ್. ಆದರೆ ಮುಂಬೈನೂ ನೋಡುವುದಿಲ್ಲ, ಬೆಂಗಳೂರು, ಮದ್ರಾಸ್.
ಮತ್ತು ನಿಜವಾಗಿ ಆ ರೈಲ್ವೆಗೆ ಹೋಗಿ ಬೆಂಗಳೂರ ಮದ್ರಾಸ ನೋಡ್ಲಿಕ್ಕೆ ಹೋಗಿರ್ತಿದ್ದೆ, ನಾ ಬೆಂಗಳೂರಿಗೆ ಹೋಗೋರನ್ನ ಬೆಂಗಳೂರಿಗೆ ತಲುಪಿಸ್ಕೊ ಹೋಗಿರ್ತಿದ್ದೆ. ಈಗ ಹೊಳಿತದ ವಿಷಯ ರೀ, ಆಕೆಗೆ ಉತ್ತರ ಹೇಳಲಿಕ್ಕೆ ಬರಲಿಲ್ಲ ನನಗೆ. ಅದು ಬೆಂಗಳೂರಿಗೆ ಯಾರು ಹೋಗೋರದಾರೋ ಅವರನ್ನು ಬೆಂಗಳೂರಿಗೆ ತಲುಪಿಸೋದು ಅದರದ ಕರ್ತವ್ಯ ಇದೆ ರೀ, ಅಷ್ಟೇ. ಬೆಂಗಳೂರು ನೋಡೋದೆಲ್ಲಿದೆ ಅದಕ್ಕೆ ನೋಡ್ರಿ. ಶೀಲದ ಬಗ್ಗೆ, ಮಿತ್ರತ್ವದ ಬಗ್ಗೆ ಆಗಮದಲ್ಲಿ ಬೇಕಾದಷ್ಟು ಕಥನ ಬರ್ತಿದೆ. ಮೈ ಮೇಲಿನ ವಸ್ತ್ರ ಜಾರ್ತಿತ್ತು ಅಂತಂದ್ರೆ ಸರಿ ಮಾಡ್ಕೊಳ್ಬೇಕಾದ್ರೆ ಅದಕ್ಕೇನು ವಿಚಾರಪೂರ್ವಕ ಬುದ್ಧಿಪೂರ್ವಕ ಇಲ್ಲ, ತಾನಾಗೇನೆ ಕೈ ಹೋಗ್ತಿದೆ ಅದರ ಕಡೆಗೆ. ಹಾಗೆ ಮಿತ್ರ ಧರ್ಮಾತ್ಮನಿಗೆ ಏನಾದರೂ ಅನಾನುಕೂಲತೆ ಇದ್ರೆ ಇನ್ನೊಬ್ಬ ಧರ್ಮಾತ್ಮಂದ ಸಹಜ ಭಾವ ಆಗ್ತಿದೆ ಸಹಾಯ ಮಾಡೋದು. ಪಾಪ ಅವ್ರಿಗೆ ಯಾರಿದ್ದಾರೋ ನಾವು ಮಾಡ್ಕೋಬೇಕಲ್ಲ, ಹೀಗಿದ್ರೆ ಅದು ಕೃತ್ರಿಮ. ಹೇಗಿದ್ದಾನೆ ಜ್ಞಾನ ಯೋಧನು? ಉದಾರ ಅರ್ಥಾತ್ ಇಲ್ಲಿ ಶಾಶ್ವತ ಅಂತ ಹೇಳಿ ಹೇಳಿದಾರ್ರೆ. ಉದಾರ ಶಬ್ದದ ಅರ್ಥ ಏನು ಮಾಡಿದರು? ಶಾಶ್ವತ ಅಂದಿದಾರ್ರಿ. ಶಾಶ್ವತ ಅಂದ್ರೆ ಏನು? ಎಂದೂ ನಾಶ ಆಗುವುದಿಲ್ಲ, ಅವು ನವೀನವಾಗಿ ಉತ್ಪನ್ನನೂ ಆಗಿಲ್ಲ. ಶಾಶ್ವತ ಮುಂದೆ ಅಂತ ಇಷ್ಟ ತಿಳ್ಕೊಳ್ಳೋದಿದೆ. ನಮಗೆ ಹಿಂದಿಂದ ಇಲ್ದಿದ್ರೆ ಇರಲಿ, ಅವನ ನಾಶ ಆಗೋದಿಲ್ಲ, ಇಷ್ಟರೇ ಬೇಕಲ್ಲ. ನಿನಗೆ ಸುಖ ಎಂಥದ್ದು ಬೇಕು? 1 ದಿವಸದ್ದು ಬೇಕೇನು 2 ದಿವಸದ್ದ? 1 ಭವದ್ದು ಬೇಕೇನು 2 ಭವದ್ದ? ಶಾಶ್ವತ ಬೇಕಲ್ಲ. ನಾವು ಅಸಮಂಜಸ ಆಗ್ತೇವ್ರಿ. ನಿನಗೆ ಎಷ್ಟು ದಿವಸ ಸುಖ ಬೇಕು ಅಂತ ಹೇಳಿ ಕೇಳಿದಾರೆ, ಉತ್ತರ ಹೇಳಲಿಕ್ಕೆ ಅಸಮಂಜಸ ಆಗ್ತೇವೆ. ಆದ್ರೆ ಶಾಶ್ವತ ಸುಖ ಬೇಕಾಗಿದೆ ಒಳಗಡೆ ರೀ, ಅಭಿಪ್ರಾಯದೊಳಗ. ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬೇಕಾದ್ರೆ ಅಸಮಂಜಸ ಆಗ್ತೇವೆ, ಆದ್ರೆ ಬೇಕಾಗಿದೆ ಶಾಶ್ವತ. ಅರೆ ಸುಖ 2 ದಿವಸದ ಹಿಂಗ ಹಾಲು ತಗೊಳ್ಳೋದಿರ್ತಿದೆ, ಯಾವನೋ ಗೌಳಿಯನ್ನು ಮಾಡ್ತೇವೆ ನಿಶ್ಚಿತ, ಆ ವೇಳೆದೊಳಗೆ ನಮಗೆ 1 ದಿವಸ ಬೇಕಾಗಿತ್ತು, 1 ವಾರ ಬೇಕಾಗಿತ್ತು ಅಂಥೇಳಿ ಹೇಳ್ತೇವೆ. ಇಲ್ಲ ಅಂತಂದ್ರೆ ಕಾಯಂದ ತಗೊಳ್ತೇವೆ ನೋಡು ಅಂಥೇಳಿ ಹೇಳ್ತೇವೆ. ಹೌದು ಅಥವಾ ಇಲ್ಲ? ಹಾಗೆ ಅಲ್ಲಿ ಅವಶ್ಯಕತೆ 1 ದಿವಸದ 1 ವಾರದಾಗ ಎಷ್ಟು ಬರೋದ, ಮದುವೆದ ಅದೆಲ್ಲ ನಡೀತಾವ್ರಿ. ಆದರೆ ಇಲ್ಲಿ ಸುಖ ಎಂಥದ್ದು ಬೇಕಾಗಿದೆ? ಶಾಶ್ವತ. ನಮಗೆ ನಿರೋಗಿತನ ಎಷ್ಟು ದಿವಸದ್ದು ಬೇಕಾಗಿದೆ? 60 ವರ್ಷ ಪೂರ್ಣ ಆಗೋ ತನಕ ನಿರೋಗಿ ಇದ್ರೆ ಸಾಕು. ಹೀಗಿದೇವೇನ್ರಿ? 75 ವರ್ಷ ಅದು ಅಂತಂದ್ರೆ ಆಯ್ತು ನೋಡಿ, ಆಮೇಲೆ ರೋಗ ಬಂದ್ರೆ ಬರಲಿ ದೇಹದೊಳಗೆ. ಯಾರ್ದಾದ್ರೂ ಇಚ್ಛಾ ಇದೆ ಏನ್ರಿ? ಎಷ್ಟು ನಿಮ್ಗೆ ಈಗ ಏಜಣ್ಣ? 67. ಹಾಗಾದ್ರೆ 75 ತನಕ ನಿರೋಗಿ ಇರ್ಬೇಕು. ಇಂಥದ್ದು ಯಾವಾಗ್ರೆ ವಿಚಾರ ಬಂದಿದೆನ? ಯಾವಾಗ ನಿರೋಗಿ ಇದ್ದೇವೆ ಆವಾಗನು ಶಾಶ್ವತ ಹೀಗೆ ಇರಬೇಕು ಅನ್ನೋದು ಇದೆ ರೀ. ಯಾವಾಗ ಸ್ವಲ್ಪ ರೋಗ ಬರ್ತಿದೆ ಆವಾಗ ಕೂಡ ಈ ರೋಗ ಶಾಶ್ವತ ಸಲುವಾಗಿ ಹೊರಟು ಹೋಗ್ಬೇಕು ಅನ್ನಿಸ್ತಿದೆ ರೀ. ಅಂಥೇಳಿನ ಚರ್ಚಾ ಸಮಾಜದೊಳಗೆಲ್ಲ ಏನಿರ್ತಿದೆ, ಅಲೋಪತಿಕ್ ತಗೋಬೇಡ್ರಿ, ಸೈಡ್ ಇಫೆಕ್ಟ್ ಆಗ್ತಾವು, ಆದ್ರೆ ಅದು ಪೂರ ಗುಣ ಆಗುವುದಿಲ್ಲ, ಹೋದ ಹಾಗೆ ಅನ್ನಿಸ್ತಿದೆ, ಮತ್ತೆ ಬರ್ತಿದೆ, ದಬಾಯಿಸಿಟ್ಟು, ಇವೆಲ್ಲ ಚರ್ಚಾ ಯಾಕೆ ಅದಾವು ಅಂತಂದ್ರೆ ಇದೇ ಉದ್ದೇಶದಿಂದ. ರೋಗ ನಮಗೆ ಬಂದಿತ್ತು ತಪ್ಪೆ ಬರೋದಲ್ಲ ರೋಗ. ರೋಗದ ಆಗರನ ಐತ್ರಿ ಅದ. ರೋಗ ಬಂದಿತ್ತು ಅಂತಂದ್ರೆ ಆ ರೋಗವನ್ನ ಹೋಗಲಾಡಿಸುವ ಯಾವ ಪ್ರಯತ್ನ ಮಾಡ್ತೇವಲ್ಲ, ಅದು ಎಷ್ಟು ದಿವಸದ ಸಲುವಾಗಿ? ಶಾಶ್ವತ. ಅದು ಆಗೋದಿಲ್ಲ, ಅದಂತೂ ಸತ್ಯ ರೀ. ಆದ್ರೆ ಭಾವದ ಹೇಳ್ತಾ ಇದ್ದೇನೆ. ಔಷಧಿ ತಗೊಳ್ಳೋ ವೇಳೆದೊಳಗೆ ನಾ ಗಜಪಂಥಕ್ಕೆ ಹೋಗೋದೈತಿ, ಅಷ್ಟೇ 8 ದಿವಸ ಆರಾಮಾದ್ರೆ ಸಾಕು, ಮತ್ತೆ ಮನೆಗೆ ಬಂದ್ರೆ ಮಲ್ಕೋತೇನ ಬೇಕಾದ್ರೆ ಅಂತಾರೇನ್ರಿ ಯಾರು? ಅಭಿಪ್ರಾಯದೊಳಗೆ ಇರ್ತಿದೇನ? ಒಂದು ವೇಳೆ ದೊಡ್ಡ ಸ್ತನದಿಂದ ಕಪಟವಾಗಿ ಅಂದ್ರನು ಅನ್ಬಹುದ್ರಿ. ದೊಡ್ಡ ಸ್ತನದ ಸಲುವಾಗಿ ನನಗೆ ಇದೊಂದು ಹೋಗೋದೈತಿ, ಅಷ್ಟು ಅನುಕೂಲ ಮಾಡಿಕೊಟ್ರೆ ಸಾಕು ನನಗೆ ಶರೀರ. ಇದೆಲ್ಲ ಕಪಟ ಇದೆ ರೀ. ಒಳಗಡೆ ಅಭಿಪ್ರಾಯ ಅಂತೂ ಶಾಶ್ವತವಾಗಿ ರೋಗದ ಅಭಾವ ಬೇಕಾಗಿದೆ. ಶಕ್ತಿ ದಿನೇ ದಿನೇ ಕುಂದುತ್ತಾ ಇದೆಯಲ್ಲ ಉಪಾಧ್ಯಾಯವರು. ಅರೇ ಮುಂದೆ ಕೊಡ್ತೀರಿ, ಶಕ್ತಿ ದಿನೇ ದಿನೇ ಕುಂದುತ್ತಾ ಇದೆ ಅಲ್ಲ, ಆದ್ರೆ ಅದು ಎಷ್ಟು ಕಳೆದು ಹೋಗಿದೆ ಹೋಗ್ಲಿ, ಇದ್ದಷ್ಟರೇ ಇರಲಿ ಅಂತೇವೋ ಅಥವಾ ಇಲ್ರಿ? ಈಗ ಎಷ್ಟಿದೆ ಅಷ್ಟರೇ ಕಾಯ್ಕೋಬೇಕು. ನೋಡ್ರಿ, ಅಂದ್ರೆ ಔಷಧದಿಂದ ಎಷ್ಟು ಆರಾಮಾಯ್ತು ಹೇಳ್ರಿ.
ಅದು ಹೇಳಿ ಕೇಳಿ ಮತ್ತೆ ಜ್ವರ ಬಂದಿಲ್ಲಾಗಿತ್ತು. ಹಾಗಾದ್ರೆ ಅದು ಔಷಧ ತಗೊಳ್ಳೋಣ ಬಂತು ಅಥವಾ ಜ್ವರ ಬರ್ಬೇಕಾಗಿತ್ತ ತನ್ನ ಪಾಡಿಗೆ ಬಂತು? ಹೇಳ್ರಿ ನೋಡು. ಲಾಸ್ಟ್ ಮೂಮೆಂಟ್ ವರೆಗೂ ಬ್ರಹ್ಮಾನಂದ ಹೇಳಿಲ್ಲ. ಅದೇ ಹೇಳಿದ್ರಿ ಅವ್ರು. 11 ಆಯ್ತು 12 ಆಯ್ತು ಹೋದ್ ಪಕ್ಕಾನ ಇತ್ತು ಅಗ್ರಿ. ಅದೇ ಕಮ್ಮಿ ಆಗಿಲ್ಲ. ಔಷಧಿ ಗುಣಮುಖ ಎಲ್ಲ ಸಿದ್ಧ. ಔಷಧದಿಂದ ಹೀಗ ಅನೇಕರಿಗೆ ಅನೇಕ ಬಾರಿ ಹೆಚ್ಚಾದದ್ದು ಕಾಣಿಸ್ತಿದೆ ರೀ. ಆದರೂ ವಿಶ್ವಾಸ ಔಷಧದ ಮೇಲೆ. ಔಷಧ ತಗೊಳ್ಬಾರ್ದು ಅನ್ನೋ ಅಭಿಪ್ರಾಯ ಇಲ್ಲ. ಆದ್ರೆ ಔಷಧಕ್ಕ ಮತ್ತು ರೋಗರೂಪ ಶರೀರಕ್ಕ ಯಾವ ಪ್ರಕಾರದ ಸಂಬಂಧ ಇಲ್ಲ, ಇಷ್ಟು ತಿಳಿರಿ. ಔಷಧ ತಗೋಬಾರ್ದೇನ ತಾಯಿ ಕಡೆ ಹೋದ್ರೆ ಔಷಧದಿಂದ ಏನಾಗುದಿಲ್ಲ, ಔಷಧ ತಗೋಬಾರ್ದು ಅಂತ ಹೇಳಿದಾರೆ, ಈಗ ಕಲ್ಪನಾ ಮಾಡ್ಕೋಬೇಡ್ರಿ. ಎಷ್ಟೋ ಬಾರಿ ನಮ್ಮ ಜೀವನದೊಳಗೆ ಅನುಭವ ಬಂದಿರ್ತಾವಲ್ಲ, ಔಷಧ ತಗೊಂಡ ನಂತರ ಇಲ್ಲದೆ ಇರೋದು ಮತ್ತೆ ಹೆಚ್ಚಾಗ್ತಿದೆ. ಜ್ವರ ಇರ್ಲಿಲ್ಲ ಅಂತ ಹೇಳಿದ್ರಿ. ಅವ್ರದ್ದು ಅಷ್ಟ ಅಲ್ಲ, ಎಷ್ಟೋ ಬಾರಿ ನಮಗೆ ಅನುಭವ ಬಂದಿದವ್ರಿ. ಆದ್ರೂ ಏನಾದ್ರೂ ಮತ್ತೆ ಸ್ವಲ್ಪ ನಾದುರಸ್ತಾಯ್ತು, ಕೆಟ್ಟಿತು ಅಂತಂದ್ರ ಮತ್ತೆ ಔಷಧದ ವಿಕಲ್ಪ ಬರ್ತಿದೆ. ಔಷಧ ತಗೊಂಡವ್ರು ಯಾರು ಬದುಕಿದವ್ರು ಹೇಳ್ರಿ? ಸ್ವಯಂ ಡಾಕ್ಟ್ರೇ ಔಷಧ ತಗೊಂಡವ್ರು ಯಾರು ಬದುಕಿದಾರ? ನಿಯಮಿತ ವ್ಯಾಯಾಮ ಯೋಗ ಮಾಡಿದವ್ರು ಯಾರು ಬದುಕಿದಾರ ಹೇಳ್ರಿ? ನೀವು ಮಾಡಬೇಡ್ರಿ ಅನ್ನೋ ಪ್ರಶ್ನೆನೇ ಇಲ್ಲ. ಆದ್ರೆ ವಿಷಯ ತಿಳ್ಕೊಳ್ರಿ. ತಾನಾಗಿ ವಿಶ್ವಾಸ ಬಂತು ಅಂತಂದ್ರೆ ಅದು ತಾನಾಗಿ ಒಂದ್ ವೇಳೆ ಬಿಟ್ಟು ಹೋದ್ರೆ ಹೋಗ್ಬಹುದು. ಈಗ ಕೂಡ ಅದು ನೀವು ಮಾಡ್ತಾ ಇಲ್ಲ, ಅದು ತಾನಾಗೇ ಇದೆ ರೀ ನಿಮ್ಮ ಜೀವನದೊಳಗ. ಒಂದು ವೇಳೆ ಈ ವಾಕಿಂಗದ್ದಾದ ಭ್ರಮೆ ಇತ್ತು ಅಂತಂದ್ರೆ ಅದು ಒಂದು ವೇಳೆ ಬಿಟ್ಟು ಹೋಗೋ ಸಾಧ್ಯ ಇದೆ ರೀ. ಬಿಟ್ಟು ಹೋದ್ರೂ ಕೂಡ ಅದು ತನ್ನ ಸ್ವಕಾಲದೊಳಗೆ ಬಿಟ್ಟು ಹೋಗಿದೆ. ಇದು ಆಗ್ತಾ ಇದ್ರೂ ಅದು ತನ್ನ ಸ್ವಕಾಲದೊಳಗೆ ಆಗ್ತಾ ಇದೆ. ನಾನು ವ್ಯಾಯಾಮ ಮಾಡಿ ಸರಿಯಾಗಿ ಇಟ್ಕೊಂಡಿದ್ದೇನು, ದಿನ 2 ಮೈಲಿ ನಡೀತೇನು, ಇದೆಲ್ಲ ಏನು ಅಲ್ಲ. ಇದರಿಂದ ವಿನಾಕಾರಣ ಮಿಥ್ಯಾತ್ವದ ಪೋಷಣೆ ಆಗ್ತಿದೆ. ಇಷ್ಟೇ ಹೇಳೋದಿದೆ. ವಿನಾಕಾರಣ ನಡೆಯೋದು ಅದು ಯೋಗದೊಳಗಿದೆ ರೀ. ಸರ್ವಜ್ಞ ಭಗವಂತರ ನೋಡಿದಾರೆ, ನೀ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಈಗ ಬರ್ಲಿಲ್ಲೇನ್ರಿ ತಿನ್ಕ? ಒಂದು ಹುಲ್ಲು ಕಡ್ಡಿ 2 ಭಾಗ ಮಾಡೋ ಸಾಧ್ಯ ಇಲ್ಲ. ಹಾಗಾದ್ರೆ ರೊಟ್ಟಿ 3 ತಿನ್ನಕ್ಬೇಕೇನ್ ಬೇಡ ಫುಲ್ಕ ಅಂತ ಹೇಳಿ ಕೇಳಿದ್ರ. ಯಾರು ಮುರಿತಾರ ರೊಟ್ಟಿ? ಅವ್ರು ಎಷ್ಟು ಸಹಜ ರೀ, ಎಷ್ಟು ಸಹಜ. ನಕ್ಕಿ ಹೇಳ್ತಾರ್ರಿ ಅವ್ರ. ಅದಕ್ಕೆ ಅಪ್ಪಾಜಿ ಹೇಳ್ತಿದ್ರ, ಪಾರಾಗಿದ ಮಹಾಪ್ರಾಣಿ ನಗ್ತಾ ಅಂತ ಹೇಳಿ ಹೇಳ್ತಿದ್ರ ಅವ್ರ. ದಾಟಿದ ಅವನಿಗೆಲ್ಲ ಸಹಜ ಐತಿ. ನೋಡೋನು ಹಾಗಾದ್ರೆ ಅಲ್ಲಿ ರೊಟ್ಟಿ ತುಂಡಾಗ್ತೈತಿ ಅಂತ ನಾವು ತಾಟ್ ಇಟ್ಕೊಂಡು ಕೊಂಡ್ರೋದ್ರಿ. ಅದ ರೊಟ್ಟಿ ತುಂಡಾಗ್ತೈತೇನಿಲ್ಲ ನೋಡ್ತೇನೆ ಅಂತ ಹೇಳಿ ಕೂತ್ರ ಅದು ವಿತಂಡವಾದ ಇದೆ ರೀ. ಅದು ಜ್ಞಾನ ಅಲ್ಲ. ಆ ಸಿದ್ಧಾಂತ ಯಾವುದರ ಸಲುವಾಗಿದೆ ಅಂತಂದ್ರೆ ರೊಟ್ಟಿಯೊಳಗೆ ತುಂಡಾಗೋ ಸಾಮರ್ಥ್ಯ ಇದೆಪ್ಪ, ನೀನು ಮಾಡುವುದಿಲ್ಲ, ಇದು ಹೇಳೋದಿದೆ ರೀ. ನಾವು ಉಲ್ಟಾ ಮಾಡ್ತೇವ್ರಿ ಅರ್ಥದರ್ಧ. ಆ ರೊಟ್ಟಿಯೊಳಗನ ತುಂಡಾಗೋದು, ಆ ಹುಲ್ಲು ಕಡ್ಡಿಯೊಳಗನ ಇಬ್ಬಾಗ ಆಗೋದ ಸಾಮರ್ಥ್ಯ ಇಲ್ಲದೆ ಹೋಗಿದ್ರ, ಈ ಕೈಯೊಳಗೆ ತುಂಡಾಗೋ ಸಾಮರ್ಥ್ಯ ಇಲ್ಲದೆ ಹೋಗಿದ್ರ ಇದ್ರ ಮೇಲೆ ಚಕ್ರ ಆದ್ರೂ ಇದು ತುಂಡ ಆಗ್ತಿರ್ಲಿಲ್ರಿ. ರಬ್ಬರ್ದ ಪೈಪ್ ಬಿದ್ದಿರ್ತಿದಿಲ್ಲ, ಅದು ತುಂಡಾಗ್ತಿದೆ ಏನ್ರಿ? ಮತ್ತು ಒಮ್ಮೆಮ್ಮೆ ನಮ್ಮ ಕಾಲ ಮೇಲಿಂದ ಒಂದೊಮ್ಮೆ ಚಕ್ರ ಹೋಗ್ತಾವ್ರಿ, ತುದಿಗಾಲ ಮೇಲಿಂದ ಏನೂ ಆಗಿರೋದಿಲ್ಲ, 1-2 ದಿವಸ ನೋಯ್ತಿದೆ, ಆಮೇಲೆ ಬಿಟ್ಟು ಹೋಗ್ತಿದ್ದೀರಿ. ಅಪ್ಪಾಜಿ ಕಾಲ ಮೇಲಿಂದ ಹೋಗಿತ್ರಿ ಸೈಕಲ್. ಅವಾಗ ಯಾವ್ದದ ಪೇಪರ್ ಮಾರ್ಟಕ್ಕೆ ಹೋಗ್ತಿದ್ರು, ಸ್ವಸ್ತಿಕೆ ನ್ಯಾನ್ ಇತ್ತಲ್ಲ, ಅದು ಚಿಮಟಿ ಅಂಗಡಿ ಬಾಜುಕ ತಾವೇ ಹೋಗ್ತಿದ್ರ ಅವ್ರು. ಪೇಪರ್ ತಗೊಳ್ಳೋದಿತ್ತು ಅಂತಂದ್ರೆ ಅಲ್ಲಿ ರೊಕ್ಕ ಕೊಟ್ಟು ರಶೀದಿ ಹರಿಸ್ಕೊಂಡು ಬರೋದ, ಪ್ರೇಷನವ್ರು ಬಂದವ್ರು ಒಯ್ತಿದ್ದರ್ರಿ ಪೇಪರ್. ಅಂದ್ರೆ ಹಾಗೆ ಹೋಗು ವೇಳೆದೊಳಗ ಕಾಲ ಮ್ಯಾಗಿನ ಸೈಕಲ್ ಹೋಗಿತ್ರಿ ತುದಿ ಬೆಟ್ಟ ಮೇಯಿಂದ. 2-3 ದಿವಸನೂ ಇಷ್ಟಿತ್ತು, ಅವೇನು ತುಂಡಾಗಿಲ್ಲ, ಏನಾಗಿಲ್ಲ. ಯಾಕಂತಂದ್ರೆ ತುಂಡಾಗೋ ಯೋಗ್ಯತಾ ಈಗ ಆವಾಗ ಅದರಲ್ಲಿ ಇರ್ಲಿಲ್ರಿ. ಮತ್ತೆ ಏನೂ ಇಲ್ಲದ ಸ್ವಲ್ಪ ಬಡದ್ರೂ ಕೂಡ ಅಂಟೆದಾಯ್ತಲ್ಲ, ಬಿದ್ದರು. ಬರೇ ಕನ್ನಡಿ ಬಡದಿತ್ರಿ ಗಾಡಿದ. ನಾನೇ ಜೊತೆಗೆ ಅದೇನಲ್ಲ, ಬರೇ ಕನ್ನಡಿ. ಆ ಹುಡುಗಂದ ಏನೂ ದೋಷ ಇಲ್ಲ, ಬರೀ ಇವ್ರು ಹಿಂಗೆ ಅಡ್ಡ ಬರೋದಕ್ಕ ಮೈಗೆ ಅದು ಕನ್ನಡಿ ತಾಗಿ ಬಿದ್ರಲ್ಲ, ಎಷ್ಟು ರಕ್ತ ಹೋಯ್ತ್ರಿ. ಮೈ ಎಲ್ಲ ಅವ್ರದ್ದು ರಕ್ತ ಆಗೋದಲ್ಲ, ನಂದೆಲ್ಲ ಮೈ ಹಿಡ್ಕೊಂಡು ರಿಕ್ಷಾದಾಗ ಕುಂತಿದ್ನಲ್ಲ, ನಂದು ಮೈಯೆಲ್ಲ ರಕ್ತ ಆಗಿ ಆ ಬಟ್ಟೆನ ಎಸೆದು ಬಿಟ್ಟಿನ್ರಿ. ಅಷ್ಟು ರಕ್ತ ಹೋಯ್ತ್ರಿ. ಏನೂ ಇಲ್ಲ ಪಾಪ, ಹುಡುಗನೂ ಏನು ದೋಷ ಇಲ್ಲ. ಅವರೇ ಹೇಗೆ ಬಿದ್ರು ಮತ್ತೆ ಏನಾಯ್ತು? ಅದು ಯೋಗ್ಯತಾ ಇತ್ತು, ಅದು ಬರೀ ನಿಮಿತ್ತ ಇತ್ರಿ. ಸ್ಪಷ್ಟ ನನ್ನ ಕಣ್ಣಾರೆ ನನ್ನ ಕೈಯಾರೆ ಮಾಡಿದ್ದು ನೋಡಿದ್ದು ಘಟನಾ ರೀ, ಜ್ಞಾನಪೂರ್ವಕ ನೋಡಿದ್ರಿ.
ಆ ಹುಡುಗ ಪಾಪ ಗಾಬರಿಯಾಗಿ ನಕ್ಕೈತೆ. ಜನರೆಲ್ಲ 4 ಜನ ಏಕತ್ರಿತ ಆದ್ರು, ಹಿಡೀರಿ ಅವನ ಅನ್ಕತ್ರ. ಅವನ ಆಮೇಲೆ ಹಿಡೀರಿ, ಇವ್ರನ್ನ ರಿಕ್ಷಾದಾಗ ಹಾಕ್ರಿ ಅಂತ ಹೇಳಿ ಅವನ ಆಮೇಲೆ ಹಿಡೀರಿ. ತಾನ ಬಂದ ದವಾಖಾನೆಗೆ. ಎಷ್ಟೋ ತಕ ಕೂತ, ಅಂಟಿ ನಂದೇನು ತಪ್ಪಿಲ್ರಿ, ನನಗೆ ಗೊತ್ತೈತಪ್ಪ, ಹಾಗಾದ್ರೆ ನಾ ಹೋಗಿಲ್ರಿ, ನಾ ಏನು ಹೇಳ್ತೀರಿ ಅದಕ್ಕೆ ಕೇಳ್ತೇನು, ಪೊಲೀಸ್ ಕಂಪ್ಲೇಂಟ್ ಮಾಡುವುದಿಲ್ಲಲ್ರಿ ಅದು ಕೇಳ್ತೈತಪ್ಪ. ಅದೇನು ಮಾಡೇ ಇಲ್ಲಪ್ಪ, ಪೊಲೀಸ್ ಕಂಪ್ಲೇಂಟ್ ಯಾಕೆ ಮಾಡೋದ? ಹೋದವ ಮತ್ತೆ ಬಂದವ ರಾತ್ರಿ ಅವ್ರ ಅಣ್ಣ ಅವ ಎಷ್ಟೋ ತನಕ ಇದ್ದರ್ರಿ. ನಮ್ಮ ಸಜ್ಜನಿಕೆಯಿಂದ ನಮಗೆ ಲಾಭ ಇದೆ, ಮತ್ತು ನಮ್ಮ ಕಾರ್ಯ ನಮ್ಮ ಉದಯದಿಂದ ಆದದ್ದು ಇದೆ ರೀ. ಆ ಹುಡುಗ ಏನು ಮಾಡೋ ಸಾಧ್ಯ ಇದೆ, ಅಥವಾ ಯಾವ ಪ್ರತ್ಯಕ್ಷ ಶತ್ರುರೇ ಏನು ಮಾಡೋ ಸಾಧ್ಯ ಇದೆ ಹೇಳಿ? ಹಿಡೀರಿ ಅವನ, ನಮ್ಮ ಪೇಷಂಟ್ ಬಿಡೋದ ಮತ್ತು ಹಿಡೀರಿ ಅವನ ಅಂದೇನು ಉಪಯೋಗ ಇದೆ ಹೇಳ್ರಿ? ನನಗೆ ಯಾವ ಒಂದು ಫೋನ್ ನಂಬರ್ ಬಾಯಿಗೆ ಬರ್ತಾ ಇಲ್ಲ. ಮನೆ ಲ್ಯಾಂಡ್ ಫೋನ್ಗೆ ಫೋನ್ ಮಾಡಿದೆ, ಪರಮ ಇದ್ದಳು ಆಕೆ. ಆಮೇಲೆ ಯಾರ್ಯಾರಿಗೆಲ್ಲ ಇವ್ರಿಗೆ ಮಾಡೋಳು, ಯಾರ್ಯಾರಿಗೆಲ್ಲ. ನೀವೆಲ್ಲಿ ಹೋಗಿದ್ರೆ? ನೀವು ಬಂದ್ರಿ? ಹಾಂ, ಭೂಷಣನ್ನ ಇರಲಿಲ್ಲ, ಹೋಗಿದ್ರಿ. ಆಕೆ ಎಲ್ಲ ಮಾಡಿ ಹೇಳ್ರಿ. ನನಗೆ ಬರೀ ನನ್ನ ಮನೆ ಲ್ಯಾಂಡ್ಲೈನ್ದು ಒಂದೇ ಫೋನ್ ನಂಬರ್ ಬಾಯಾಗಿತ್ತು ರೀ. ಆಕೆದು ಮೊಬೈಲ್ದು ಗೊತ್ತಿಲ್ಲ, ಅಳಿಯನ್ ಮೊಬೈಲ್ದು ಗೊತ್ತಿಲ್ಲ, ಇವ್ರದ್ದು ಮೊಬೈಲ್ ಏನೂ ಗೊತ್ತಿಲ್ಲ. ಕಾರ್ಯ ಆಯಿತು. ಅದರ ಕಾರ್ಯ ಇದು ಯಾವ ಪ್ರಕಾರ ಆಯ್ತಲ್ಲ, ಅದೇ ಪ್ರಕಾರ ಆ ಕಾರ್ಯನೂ ಸ್ವಯಂನ ಆಗೈತ್ರಿ, ತಾನಾಗೇನಾಗೈತಿ. ಅಂಟಿ ನೋಡ್ಲಿಲ್ಲ ಹೀಗಿಲ್ಲ, ನಾ ಅಂಟಿ ಕಡೆ ಲಕ್ಷ್ಯ ಕೊಡ್ಲಿಲ್ಲ ಹೀಗಿಲ್ಲ, ಆ ಹುಡುಗ ಏನ್ರಿ ಅಡ್ಡ ಬಂದ ಹೀಗಿಲ್ಲ, ಏನೂ ಇಲ್ರಿ. ಏನೈತಿ ಹೇಳ್ರಿ? ನಾವೇನು ಮಾಡೋದು ಸಾಧ್ಯ ಇದೆ? ನಡ್ಕೊಂತ ಇರ್ರಿ, ತಿನ್ಕೊಂತ ಇರ್ರಿ, ಪೌಷ್ಟಿಕ ತಿನ್ರಿ, ಏನು ತಿನ್ರಿ, ತಿನ್ನದಿದ್ರೆ ಇರಲಿ. ದೇಹ ತಿನ್ನುವುದರಿಂದ ಉಳಿಯುವುದಿಲ್ಲ, ದೇಹ ವ್ಯಾಯಾಮದಿಂದ ಉಳಿಯುವುದಿಲ್ಲ, ರೋಗ ಔಷಧದಿಂದ ಹೋಗುವುದಿಲ್ಲ. ನೋಡ್ರಿ, ಮೊನ್ನೆ ಬಂತಲ್ಲ, ಅಸಾತಾದ ಉದಯದಿಂದ ರೋಗ ಬರ್ತಿದೆ, ಆ ವೇಳೆದೊಳಗೆ ಅಸಾತಾದ ತೀವ್ರ ಉದಯ ಇರೋ ವೇಳೆದೊಳಗೆ ಔಷಧ ಸಹಕಾರಿ ಇಲ್ಲ ಅಂಥೇಳಿ ನಿಮಗೆ ಔಷಧ ತಗೊಂಡ್ರು ಜ್ವರ ಬರುತ್ತೆ, ಸಹಕಾರಿ ಇಲ್ಲ. ಅಸಾತಾದ ಉಪಶಮ ಆದ ನಂತರ ಔಷಧವನ್ನ ಸಹಕಾರಿ ಅಂಥೇಳಿ ಹೇಳಬಹುದಾಗಿದೆ. ಇಷ್ಟೆಲ್ಲ ಸ್ಪಷ್ಟ ಹೇಳಿದ್ರೂ ಕೂಡ ನಾವು ಯಾಕೆ ವಿಚಾರ ಮಾಡುವುದಿಲ್ಲ? ಯಾಕೆ ಮಾಡುವುದಿಲ್ಲ ಹೇಳ್ರಿ? ಅಂದ್ರೆ ಊಟ ಮಾಡೋದು ಬಿಡಬೇಕು, ಔಷಧ ತಗೊಳ್ಳೋದು ಬಿಡಬೇಕು, ಪ್ರಸಂಗ ಬಂದ್ರೆ ನರಳಬೇಕು, ಅಕುಲ ವ್ಯಾಕುಲ ಆಗಬೇಕು, ಹೀಗೆ ಅರ್ಥ ಅಲ್ಲ. ವಿಷಯ ಯಾಕೆ ತಿಳಿತಾ ಇಲ್ಲ? ನಿನ್ನೆ ಅಜಿತನ್ನ ಹೇಳಿದ, ಈಗ ವಿಶ್ವಾಸ ಮಾಡೋದಿದೆ. ಈಗ ವಿಶ್ವಾಸ ಮಾಡ್ಲಿಕ್ಕೆ ಏನು ನಮ್ದು ಗಂಟು ಹೋಗೋದಿದೆ? ಏನು ನಮ್ದು ಆಸ್ತಿ ಬರೆದು ಕೊಡ್ಬೇಕಾಗ್ತಿದೆ? ಏನು ನನ್ನ ಆಯು ಬರೆದು ಕೊಡ್ಬೇಕಾಗ್ತಿದೆ? ವಿಶ್ವಾಸ ಮಾಡ್ರಿ, ಬರೇ ತಿಳಿಯಿರಿ ಮತ್ತು ವಿಶ್ವಾಸ ಮಾಡ್ರಿ. ಆ ವಿಶ್ವಾಸ ಒಮ್ಮೆಲ್ಲೊಮ್ಮೆ ನಮಗೆ ವಿಶ್ವಾಸ ಅನ್ನೋದು ಬಹಳ ದೊಡ್ಡ ನಿಧಿ ಇದೆ ರೀ. ಅದು ಯಥಾರ್ಥದ ವಿಶ್ವಾಸ ರೀ. ಯಾವತ್ತರೇ ಅದು ಒಂದೇ ನಮ್ಮನ್ನು ರಕ್ಷಣೆ ಮಾಡುವಂಥ ಧನ ಇದೆ, ಆಸ್ತಿ ಇದೆ. ವಿಶ್ವಾಸದಿಂದನೇ ಜೀವಂತಿರೋದು. ಈಗ ತಿಂಗಳಗಟ್ಲೆ ಮಲಗಿದೇವು ಅಂದ್ರೆ ಯಾರು ಸೇವಾ ಮಾಡೋದಿಲ್ರಿ, ಅಲ್ಲೇ ಬಿಟ್ಟು ಹೋಗ್ತಾರ್ರಿ. ಎಲ್ಲಿ ರೂಮ್ ಒಳಗೆ ಊಟ ಕೊಟ್ರು, ಔಷಧ ಕೊಟ್ರು, ಮುಗಿತ್ರಿ. ಅವ್ರು ಟಿವಿ ನೋಡ್ಕೊತ ಕೂಡಿರ್ತಾರ್ರಿ. ಅದರೊಳಗೆ ಅವ್ರ ದೋಷ ಇದೆ ಏನ್ರಿ? ಇಲ್ಲ, ಅವ್ರದ್ದು ದೋಷ ಇಲ್ಲ. ಮತ್ತು ನಮ್ಮ ಕರ್ಮರ ಏನಿದೆ ಅದ್ರೊಳಗೆ? ನಮ್ಮ ಕಾರ್ಯ ನಾವು ಮಾಡೋದಿದೆ. ಅಲ್ಲಿ ನಮ್ಮ ಅವಸ್ಥೆಗೆ ನಾವು ಹೊಣೆ ಇದ್ದೇವೆ. ನಮ್ಮ ಅವಸ್ಥೆಯಿಂದ ಹೊರಗೆ ಬರೋ ಸಾಮರ್ಥ್ಯ ನಮ್ಮಲ್ಲೇ ಬೇಕ್ರಿ. ಅವೆಲ್ಲ ಕ್ಷಣಕ್ಕೆ ನಡೆಯೋಣ. ಎಲ್ಲಿ ತನಕ ಉಪಯೋಗಿ ಅನುಕೂಲ ಇದೆ ಅಲ್ಲಿ ತನಕ ಪ್ರೀತಿ ಇದೆ ರೀ. ಅದರ ಸಲುವಾಗಿ ಸ್ವಾರ್ಥ ಅಂದಿದಾರ್ರಿ. ಸಂಸಾರದ ಪ್ರತಿಯೊಂದು 6 ತಿಂಗಳು ಮಲ್ಕೊಂಡ ಮೇಲೆ ಯಾರು ಮಾಡೋರು ಹೇಳ್ರಿ? ಅಪ್ಪಾಜಿ ಹೇಳ್ತಿದ್ರು, 1 ತಿಂಗಳು ಮನುಷ್ಯ ಮಲ್ಕೊಂತು ಅಂತಂದ್ರೆ ಎಲ್ಲಾರು ಕಂಟಾಳಿಸ್ತಾರೆ. ಯಾಕೆ ಅಂತಂದ್ರೆ ಅವರಿಗೂ ಹಸಿವೆ ಇದೆ, ಅವರಿಗೂ ದೇಹದ ಇಚ್ಛೆ ಇದೆ, ಅವರಿಗೂ ವಿಶ್ರಾಂತಿ ಅವಶ್ಯಕತೆ ಇದೆ, ಅವರಿಗೂ ಎಲ್ಲ ಇದೆಯಲ್ಲ. ಅವ್ರು ತಮ್ಮದೆಲ್ಲ ಬಿಟ್ಟು ನಿಂದೆ ಹಾಗೆ ಮಾಡ್ಬೇಕು? ಯಾಕೆ ಮಾಡ್ಬೇಕು? ಅದಕ್ಕೆ ಬಂತಲ್ಲ ಅಲ್ಲಿ ಏನ್ರಿ ಬಿದ್ದೇ ಫೋನ್ ಬರ್ತಾವೆ, ಆರಾಮದಿರ್ಲತ್ತೆ, ಆರಾಮ್ ಕೇಳೋದ್ರಲ್ಲ ಆರಾಮಿಲ್ಲತ್ತೆ. ಯಾಕಂದ್ರೆ ಮತ್ತೆ ಹೂ ಡೊಗ್ಬೇಕು. ಖರೇನೆ ಐತ್ರಿ. ಆರಾಮ ಯಾತಕ್ಕೆ ಕೇಳ್ತಾರ? ನೀವು ಸುಖಿ ಇರ್ರಿ ಅಂತ ಹೇಳಿ ಆರಾಮ ಕೇಳೋದಿಲ್ರಿ. ಬಂದ ಮೇಲೆ ನನಗೇನ್ರಿ ತ್ರಾಸ ಆದೂತಲ್ಲ ಅಂತ ಕೇಳ್ತಾರ್ರಿ. ಅವ್ರ ಬಂದ ಮೇಲೆ ತಮಗಾಗೋದ್ರಲ್ಲ ತ್ರಾಸ. ನಾವು ಹೋಗಿ ಮಲ್ಕೊಂಡೇವು ಅಂದ್ರೆ ನೋಡ್ರಿ, ಅವೆಲ್ಲ ಬುದ್ಧಿಗೋಚರ ವಿಷಯ ಅಲ್ಲ. ಅವರು ವಿಚಾರಪೂರ್ವಕ ಮಾಡೋದಿಲ್ಲ. ಅವ್ರ ಯಾರ್ದೂ ಅಭಿಪ್ರಾಯದೊಳಗೆ ಮೂಲ ಹೀಗಿರ್ತಿದೆ. ಅವರೇನು ಆ ಪ್ರಕಾರ ಕಪಟ ಮಾಡ್ತಾರೋ ಹೀಗೆ ಅರ್ಥ ಅಲ್ಲ, ಆದ್ರೆ ಅಭಿಪ್ರಾಯದೊಳಗೆ ಹಾಗಿರ್ತಿದೆ. ನೀವು ನಿಮ್ಮಷ್ಟಕ್ಕೆ ನೀವು ಇರಲ್ಲ,
ನೀವು ಕೆಲಸ ಮಾಡದಿದ್ರೆ ಆಯ್ತು, ಖರೆ ಹೆಚ್ಚಿಂದ ಏನಾರ ಮಾಡ್ಕೋಬೇಡ್ರಿ ಅಂತೇಳಿ ಸ್ಪಷ್ಟ ಹೇಳ್ತಾರೆ. ಅದು ಹೆಚ್ಚಿಂದ ಏನಾರ ಮಾಡ್ಕೋಬೇಡ್ರಿ ಅಂದ್ರೆ ನಿಮ್ಗೆ ತ್ರಾಸ ಆಗ್ತೈತಂತೋ ನಮ್ಗೆ ತ್ರಾಸ ಆಗ್ತೈತಂತ. ಅಡಿಗೆ ಅವ್ರು ಮಾಡೋರಿಗೆ ಆಗ್ತಿದೆ ರೀ. ಅವ್ರು ಮಾಡಬೇಕು, ನಮಗೂ ನೋಡ್ಬೇಕು, ಅದು ಮಾಡಬೇಕು. ಅದು ಪುಣ್ಯ ಇತ್ತಂದ್ರೆ ನಮ್ದು ಬುದ್ಧಿವಂತಿಕೆ ಏನೂ ನಡೆಯುವುದಿಲ್ಲ. ಕೆಲಸ ಹೊರಗಿಂದ ಆಗ್ತಿದೆ ಪುಣ್ಯದಿಂದ, ಒಳಗಿಂದ ಆಗ್ತಿದೆ ಜ್ಞಾನದಿಂದ. ನಮಗೆ ಸುಖ ರೂಪದ ಕೆಲಸ ಹೊರಗಿಂದ ಆಗ್ಬೇಕಾಯ್ತು, ನಮ್ದು ಪುಣ್ಯ ಬೇಕು ಸ್ವಂತದ್ದು. ಒಳಗೆ ಶಾಂತಿ ಸಿಗಬೇಕಾಯ್ತು, ನಮಗೆ ತತ್ವಜ್ಞಾನ ಬೇಕು. ಈ ಎರಡು ಬಿಟ್ಟು ಬೇರೆ ಯಾವುದೂ ನಮ್ಮನ್ನು ಸುಖಿ ಮಾಡುವ ಸಲುವಾಗಿ, ಸಂತುಷ್ಟ ಮಾಡುವ ಸಲುವಾಗಿ, ತೃಪ್ತ ಮಾಡುವ ಸಲುವಾಗಿ ಸಮರ್ಥ ಇಲ್ಲ. ಮತ್ತು ಅದನ್ನು ಬಿಟ್ಟು ನಾವು ಇನ್ನೊಬ್ಬರ ಮೇಲೆ ಆರೋಪ, ಇನ್ನೊಬ್ಬರ ಮೇಲೆ ಆರೋಪ, ಅನಾದಿಯಿಂದ ಅಭ್ಯಾಸ ಆಗಿತ್ತು. ಅಭ್ಯಾಸ ಅದೇ ಐತ್ರಿ. ಹೊರಗೆ ನೋಡೇ ಅಭ್ಯಾಸ ಐತಿ, ಹೊರಗೆ ದೋಷಾರೋಪಣ ಮಾಡಿ ಅಭ್ಯಾಸ ಐತಿ. ನಾನೇ ಅಂತ ತಿಳಿಸ್ಬೇಕು. ದೋಷ ನಾನು, ಬರೀ ದೋಷ. ಯಾರೇನು ಮಾಡಿ ನಿನಗೆ ಭವಧಾರಣ ಮಾಡಂತ ಯಾರು ಹೇಳಿದರು? ಮಾಡಿದ್ರೂ ಇಂಥ ನಿಕೃಷ್ಟ ಶರೀರ ತಗೊಂಡು ಬಾ ಅಂತ ಯಾರು ಹೇಳಿದರು? ಯಾರು? ವಿಚಾರ ಮಾಡಿ ನೋಡುದು. ನಮ್ಮ ಪೂರ್ತಿ 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 ಎಲ್ಲ ಹೊಣೆಗಾರ ನಾವೇ. ಯಾರ ವಿಶ್ವಾಸದ ಮೇಲೆ ಬಂದಿದ್ದೇವ್ರಿ ನಾವು ಇಲ್ಲಿ? ಯಾರಿಗಾದರೂ ಕೇಳಿ ಮಾಡಿ ನೀನು ನನಗೆ ಸಹಾಯ ಮಾಡ್ತಿ, ಹಾಗಾದ್ರೆ ನಾ ಬರ್ತೇನೆ ನೋಡಲ್ಲಿ. ನೋಡ್ರಿ, ಯಾವನೋ ಒಬ್ಬ ಸಾಮಾನ್ಯ ಅಂಗಡಿ ಹಾಕಾಮಿದ್ದ ಅಂತಂದ್ರೆ ಓಣ್ಯಾಗೆಲ್ಲ ಕೇಳಿ ಬರುದಿಲ್ರಿ, ನೀವು ನಮ್ಮ ಅಂಗಡಿಯಾಗ ಸಾಮಾನು ತಗೋತೇನೆ ಅಂದ್ರೆ ನಾವೊಂದು ಇಲ್ಲಿ ಅಂಗಡಿ ಹಾಕ್ತೇನೆ ಅಂತ ಹೇಳಿ. ಪ್ರತಿಯೊಬ್ಬರ ತಮ್ಮ ತಮ್ಮ ದೈವಾಧೀನ ಆಗಿ ಬಂದಿದ್ದಾರೆ, ವಿವಶದಾರ್ರಿ. ಹಾಗಾದ್ರೆ ಈಗ ಆ ವಿವಶತೆಯನ್ನು ಬಿಟ್ಟುಕೊಟ್ಟ ಸ್ವವಶ ಆಗೋದಿದೆ. ಅದರ ಸಲುವಾಗಿ ಇಲ್ಲಿ ಬಂದಿದ್ದೇವೆ. ಅಲ್ಲಿ ಬರ್ದಾರ ನೋಡ್ರಿ, ಅಲ್ಲಿ ಮಂದಿರಕ್ಕೆ ಹೋಗ್ತೇವೆ, ಅಲ್ಲಿ ತೀರ್ಥಯಾತ್ರಾ. ಇನ್ನೊಬ್ಬರ ಮೇಲೆ ದೋಷ ಆರೋಪ ಮಾಡಬಾರ್ದು, ಇನ್ನೊಬ್ಬರ ದೋಷ ಹೇಳಬಾರ್ದು. ತೀರ್ಥ ಯಾವುದರ ಸಲುವಾಗಿ ಬಂದಿದ್ದೇವೆ ನಾವು? ಆತ್ಮ ಕಲ್ಯಾಣದ ಸಲುವಾಗಿ ಬಂದಿದ್ದೇವೆ, ಮೋಹ ಕಮ್ಮಿ ಮಾಡುವ ಸಲುವಾಗಿ. ಇವೆಲ್ಲ ಭಾವದ ಅಂದ್ರೆ ಅಲ್ಲಿ ಏನು ಬರ್ದಾರು ವಾಕ್ಯ ಬೇಕಾರೆ ನೋಡ್ರಿ, ನಾಳೆ ಮಧ್ಯಾಹ್ನ ಯಾವಾಗ ಬೇಕಾದರೂ. ಅಲ್ಲಿ ನಾವು ಮಂದಿರದೊಳಗೆ ಪೂಜೆ ಮಾಡಿ ಕೂತಿದ್ವಿ, ಹೊರಗೆ ಬಂದ ಮೇಲೆ ಅಲ್ಲಿ ದೊಡ್ಡ ದೊಡ್ಡ ಇವದ ತೀರ್ಥಯಾತ್ರಾದ್ದು ಸಂಬಂಧವಾಗಿ ಬರೆದದ್ದು. ಏನಾದರೂ ಇಲ್ಲಿ ಕಮ್ಮತರ್ತಾ ಇತ್ತು ಅಂತಂದ್ರೆ ವ್ಯವಸ್ಥಾಪಕರಿಗೆ ಹೇಳ್ರಿ, ಊರಾಗ ಹೋಗಿ ಎಲ್ಲ ಹೇಳ್ಬೇಡ್ರಿ, ಅವ್ರು ಅಂದಿಲ್ಲ, ನಾನು ಹೇಳ್ತೇನೆ. ವ್ಯವಸ್ಥಾಪಕರಿಗೆ ಹೇಳ್ರಿ, ಅವ್ರ ಗಮನಕ್ಕೆ ತಂದ್ರೆ ಅವರು ಸುಧಾರಣೆ ಮಾಡಬಹುದು, ಮಾಡ್ತಾರೋ ಅಲ್ಲ. ಅವ್ರಿಗೆ ಹಾಗೆ ಅನ್ನಿಸ್ತು ಅಂತಂದ್ರೆ ಮಾಡ್ಬೋದು. ನಿನಗೆ ಅನಾನುಕೂಲ ಕಂಡದ್ದು ಎಲ್ರಿಗೂ ಅನಾನುಕೂಲ ಅಂತಲ್ಲ. ಪ್ರತಿಯೊಬ್ಬರು ಒಂದೊಂದು ಹೇಳಿದ್ರೆ ಅವ್ರು ಯಾರ್ಯಾರ್ದಂತ ಮಾಡ್ತಾರೆ. ಎಲ್ಲರ ದೃಷ್ಟಿ ಒಂದೇ ಇರುವುದಿಲ್ಲ, ಎಲ್ಲರ ಅವಶ್ಯಕತೆ ಒಂದೇ ಇರುವುದಿಲ್ಲ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ವ್ಯವಸ್ಥಾಪಕರಿಗೆ ಹೇಳ್ರಿ, ಇಲ್ಲೇನು ಅನಾನುಕೂಲತೆ ಇದೆ ಅನ್ನೋದನ್ನು ಬೇರೆದವರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಅದರಿಂದ ಆಗೋದೇನಿದೆ, ಕ್ಷೇತ್ರವನ್ನು ದೂಷಿಸುವುದಿರುವುದಿಲ್ಲ. ಮತ್ತು ನಮ್ಮ ಕ್ಷೇತ್ರ ಅಂತೂ ಭಾಗ್ಯದಿಂದ ಇಷ್ಟು ಸುಂದರ ಇದ್ದಾವೆ. ಮನೆ ವ್ಯವಸ್ಥೆ ಇಷ್ಟು ಸುಂದರ ಮಾಡ್ಕೊಳ್ಳೋ ಸಾಧ್ಯ ಇಲ್ರಿ ನಾವು ಪಾಪಿಗಳ. ಯಾಕೆ ಅಂತಂದ್ರೆ ಪಾಪ ಭಾವನೆ ಇದೆಯಲ್ಲ ನಂದು ಅನ್ನೋದಲ್ಲಿ. ಇಷ್ಟು ಸುಂದರ, ಇಷ್ಟು ನಿಶ್ಚಿಂತವಾಗಿ ನಮ್ಮ ಮನೆಗಳಲ್ಲಿ ಕೂಡ್ಲಿಕ್ಕೆ ಬರ್ತಿದೆ ಅನ್ನೋ. ನೀರು ಬಂದು ಏನಿಲ್ಲ, ನೀರು ಬಂದಿಲ್ಲ ನೋಡಿ, 4 ದಿವಸ ಆಯ್ತು. ಇವೆಲ್ಲ ಅದಾವ್ರಿ ಅಲ್ಲಿ. ಹಾಗಾದ್ರೆ ಇಲ್ಲಿ ಎಷ್ಟು ಅನುಕೂಲ ಐತ್ರಿ. ಆ ಅನುಕೂಲತೆ ಉಪಯೋಗ ಶಾಶ್ವತ ಅನುಕೂಲ ಸ್ವಭಾವದ ಸಲುವಾಗಿ ಮಾಡೋದಿದೆ, ಬೇರೆ ಯಾವುದರ ಸಲುವಾಗಿ ಅಲ್ಲ. ಅದು ಹೇಳಿ 114